Hello friends, welcome back again. ನಾವಿವತ್ತು ಭಯಂಕರ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಹಾರರ್ ಮೂವಿನ ನೋಡೋಣ. ಯೂಶುವಲ್ ಆಗಿ ಹಾರರ್ ಮೂವಿ ಅಂದ್ರೆ ತುಂಬಾನೇ ಸ್ಕೇರಿ ಆಗಿ ತುಂಬಾನೇ ಭಯ ಪಡಿಸೋ ತರ ಇರುತ್ತೆ. ಆದ್ರೆ ಹಾರರ್ ಆಗು ಇರ್ಬೇಕು, ಜೊತೆಗೆ ಭಯಂಕರ ಥ್ರಿಲ್ಲಿಂಗ್ ಆಗು ಇರ್ಬೇಕು. ಆ ಹಾರರ್ ಸ್ಟೋರಿನ ಕೇಳ್ತಾ ಇದ್ರೆ ಭಯಂಕರ ಇಂಟ್ರೆಸ್ಟಿಂಗ್ ಆಗು ಇರ್ಬೇಕು. ಆತರ ಒಂದು ಥಾಯ್ ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆಗಿರೋ ಒಂದು ಹಾರರ್ ಮೂವಿನ ನೋಡೋಣ. ಈ ಮೂವಿಯ ಹೆಸರು ರನ್ಫಿ ಅಂತ. ಇದು 2015 ಅಲ್ಲಿ ರಿಲೀಸ್ ಆಗಿರೋದು. ಸಿಂಪಲ್ ಆಗಿ ಮೂವಿಯ ಒನ್ ಲೈನರ್ ಹೇಳ್ಬೇಕಂದ್ರೆ 53 ವರ್ಷದಿಂದ ಬದುಕಿದ ರಾಣಿ ಅನುಮಾನಾಸ್ಪದವಾಗಿ ಸತ್ತಿರ್ತಾರೆ. ಅವರ ಸಾವಿನಿಂದ ಏನೋ ಮರ್ಮ ಇದೆ, ಅದನ್ನ ಕಂಡಿಡಿಬೇಕು ಅಂತ ಒಂದು ದೆವ್ವ ಸ್ಟೂಡೆಂಟ್ ಆಗಿರೋ ನಮ್ ಹೀರೋಯಿನ್ ಹತ್ರ ಹೆಲ್ಪ್ ಕೇಳುತ್ತೆ. ಅಷ್ಟೇ ಅಲ್ಲ, ಕೊನೆಗ ಹೀರೋಯಿನ್ ಆ ದೆವ್ವನೇ ಲವ್ ಮಾಡ್ತಾಳೆ. ಇಬ್ರು ಸೇರಿ ಅಂತದ್ ಏನನ್ನ ಕಂಡಿಡಿದ್ರು ಅಂತ ನಮ್ಮಿಂದ ಗೆಸ್ ಮಾಡಕ್ಕೆ ಆಗದೆ ಇರೋ ರೀತಿ ತುಂಬಾನೇ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇಂದ ತೆಗ್ದಿರ್ತಾರೆ. ತುಂಬಾನೇ ಚೆನ್ನಾಗಿರುತ್ತೆ. ಸೊ ಮಿಸ್ ಮಾಡ್ಕೋಬೇಡಿ. ಈ ಮೂವಿನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಯಾರಾದ್ರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಅವಾಗಲೇ ನಾವು ಹಾಕೋ ಇತರ ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರೋದು. ಬನ್ನಿ ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಸ್ಟಾರ್ಟಿಂಗ್ ಸೀನ್ ನಲ್ಲೇ ಒಂದು ಸ್ಟೋರಿ ಇಂದಾನೆ ಸ್ಟಾರ್ಟ್ ಮಾಡೋದು. 53 ವರ್ಷದಿಂದ ರಸುಮಿ ಅನ್ನೋ ಒಂದು ರಾಣಿ ಕೋಟೆನಲ್ಲಿ ಬದುಕಿದ್ಲಂತೆ. ಇದೇ ಅರಮನೆಯಲ್ಲಿ ತೋಟ ಕೆಲಸ ಮಾಡ್ತಾ ಇದ್ದೊಬ್ಬ ಆ ರಾಣಿನ ಸಾಯಿಸ್ಬಿಟ್ಟ. ಈ ಮನೆ ತುಂಬಾ ಜನನ ಕೈ ಮಾರಿ ಈಗ ಪ್ರೆಸೆಂಟ್ ಒಂದು ಕಾನ್ವೆಂಟ್ ಆಗಿದೆ ಅಂತ ಒಂದು ಸ್ಟೋರಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಓಡ್ತಾ ಇರ್ಬೇಕಾದ್ರೇನೆ ಒಂದು ಹುಡುಗಿ ಹಂಗೆ ಏನೋ ಸೌಂಡ್ ಬರ್ತಾ ಇದೆಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಸ್ಲೋ ಆಗಿ ನಡ್ಕೊಂಡು ಒಂದು ಡೋರ್ ಹತ್ರ ಹೋಗ್ತಾಳೆ. ಅಲ್ಲಿ ಯಾರೋ ನಿಂತಿರೋ ತರ ಅನ್ಸುತ್ತೆ. ಆ ಡೋರ್ ನ ಹೋಲಿಂದ ನೋಡಿದ್ರೆ ಒಂದು ದೆವ್ವ ಇರುತ್ತೆ. ಅಷ್ಟೇದ್ರ ನೋಡಿದ ತಕ್ಷಣ ಭಯ ಪಟ್ಟವಳು ಅಲ್ಲಿಂದ ಇದ್ದು ಬಿದ್ದು ಓಡೋಗ್ತಾಳೆ. ಆ ದೆವ್ವ ನೋಡಿದ್ರೆ ನಾನಲ್ಲ ಅಂತ ಅವಳನ್ನೇ ಓಡಿಸ್ಕೊಂಡ್ ಬರ್ತಾ ಇರುತ್ತೆ. ಆತರ ಓಡೋಗ್ತಾ ಇರ್ಬೇಕಾದ್ರೆ ಆ ಹುಡುಗಿನ ಕೆಳಗಡೆಯಿಂದ ಒಂದು ಕೈ ಬಂದು ಅವಳ ಕಾಲ್ನ ಹಿಡ್ಕೊಳ್ಳುತ್ತೆ. ಅಲ್ಲಿ ಸೀನ್ ನ ಕಟ್ ಮಾಡಿದ್ರೆ ಇಷ್ಟೊತ್ತು ಹೇಳ್ತಾ ಇರೋದಲ್ಲ ಸ್ಟೋರಿ. ಈ ಕಾನ್ವೆಂಟ್ ಅಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಇರ್ತಾರಲ್ವಾ, ಎಲ್ಲ ಕುತ್ಕೊಂಡು ಕತೆಗಳು ಹೇಳ್ತಾ ಇರ್ತಾರೆ. ಈ ತರ ಹಾರರ್ ಸ್ಟೋರಿ ಹೇಳಿದ್ಮೇಲೆ ಎಂತವ್ರಿಗೂ ಭಯ ಆಗುತ್ತಲ್ಲ, ಅಲ್ಲಿರೋರೆಲ್ಲ ಜೋರಾಗಿ ಕಿರ್ಚ್ಕೊಳ್ತಾರೆ. ಆ ಟೈಮಲ್ಲಿ ಒಂದ್ ಸಿಸ್ಟರ್ ಬಂದು ಯಾರು ಕಿರ್ಚ್ತಾ ಇರೋದು ಅಂತ ಕೇಳಿದಾಗ ಎಲ್ಲರೂ ಒಂದ್ ಹುಡುಗಿ ಕಡೆ ಕೈ ತೋರಿಸ್ತಾರೆ. ಈ ಹುಡುಗಿ ಈಗ ರೀಸೆಂಟ್ ಆಗಿ ಸ್ಕೂಲ್ಗೆ ನ್ಯೂ ಅಡ್ಮಿಷನ್ ಆಗಿ ಬಂದಿರ್ತಾಳೆ. ಇವಳ ಹೆಸರು ಫ್ಯಾಂಗ್ ಅಂತ. ಇಲ್ಲಿರೋ ಎಲ್ಲಾ ಸ್ಟೂಡೆಂಟ್ಸ್ ಸೇರಿ ಆ ಹುಡುಗಿನೇ ಸೌಂಡ್ ಮಾಡಿದ್ದು ಅಂತ ಅವಳನ್ನ ಹಾಕೊಟ್ಬಿಡ್ತಾರೆ. ಅವಳು ಕೂಡ ನಾನಲ್ಲ ಅಂತ ಹೇಳ್ತಾಳೆ. ಆದ್ರೆ ಇವ್ರೇನು ಕೇಳೋ ತರ ಇಲ್ಲ. ನೆಕ್ಸ್ಟ್ ಡೇನೆ ಹೆಡ್ ಸಿಸ್ಟರ್ ಹತ್ರ ಕರ್ಕೊಂಡೋಗಿ ಕೂರಿಸ್ಬಿಡ್ತಾರೆ. ಇವಳೇ ಈ ಫಿಲ್ಮ್ ನ ಹೀರೋಯಿನ್ ಚಿಕ್ಕವಳಾಗಿರ್ಬೇಕಾದ್ರೆ ಒಂದು 10 ವಯಸ್ಸು ಇರ್ಬೇಕಾದ್ರೆ ಒಂದು ಕಾರ್ ಆಕ್ಸಿಡೆಂಟ್ ಅಲ್ಲಿ ಅವ್ರಪ್ಪ ತೀರ್ಕೊಂಡಿರ್ತಾರೆ. ಅವ್ರ ಅಮ್ಮನೂ ಈಗ ಪ್ರೆಸೆಂಟ್ ಕೋಮನ್ ಅಲ್ಲಿ ಇರ್ತಾರೆ. ಈಗ ಹೆಡ್ ಸಿಸ್ಟರ್ ಕರೆದ್ರಲ್ಲ, ಅವಳಿಗೆ ಅಡ್ವೈಸ್ ಎಲ್ಲ ಮಾಡ್ಬಿಟ್ಟು ಇನ್ಮೇಲೆ ಈ ತರ ಎಲ್ಲ ಮಾಡ್ಬೇಡ ಅಂತ ಕಳಿಸ್ಬಿಡ್ತಾರೆ. ಈಗ ಕ್ಯಾಂಟೀನ್ ಅಲ್ಲಿ ಎಲ್ಲರೂ ಲೈನ್ ಆಗಿ ನಿಂತ್ಕೊಂಡಿರ್ಬೇಕಾದ್ರೆ ಇವಳು ಮಾತ್ರ ಸಪರೇಟ್ ಆಗಿ ಯಾರ ಹತ್ರನೋ ಮಾತಾಡ್ತಾ ಇರ್ತಾಳೆ. ನಾನ್ ಎಷ್ಟು ಸತಿ ಹೇಳಿ ನನ್ ಕೈಲಿ ಆಗಲ್ಲ ಅಂತ ಮತ್ತೆ ಕೇಳ್ತಾ ಇದೀರಾ ಅಂತ ಒಬ್ಳೆ ಕೂಗಾಡ್ತಾ ಇರ್ತಾಳೆ. ಇವಳು ಒಬ್ಳೆ ತರ ಮಾತಾಡ್ತಾ ಇರೋದನ್ನ ನೋಡ್ಬಿಟ್ಟು ಅಲ್ಲಿರೋರೆಲ್ಲ ಗೇಲಿ ಮಾಡ್ತಾ ಇರ್ತಾಳೆ. ಇವಳೊಬ್ಳು ಮೆಂಟಲ್ ಒಬ್ಳೆ ಮಾತಾಡ್ಕೊಂಡಿರ್ತಾಳೆ ಅಂತ. ಈಗ ಊಟ ಎಲ್ಲ ತಗೊಂಡು ಅವಳು ಟೇಬಲ್ ಹೋಗ್ಬೇಕು ಅಂತ ಬರ್ತಾ ಇದ್ರೆ ಈ ಬುಲಿ ಮಾಡಕಂತಾನೆ ಇರ್ತಾರಲ್ಲ ಹುಡ್ಗಿರು, ಅವ್ರು ಬಂದವಳನ್ನ ಬೀಳ್ಸ್ಬೇಕು ಅಂತ ಕಾಲ್ನ ಅಡ್ಡ ಇಟ್ರೆ ಇವಳು ಅಸಾಲ್ಟ್ ಆಗಿ ಕಾಲ್ನ ದಾಟ್ಕೊಂಡು ಎಕ್ಸ್ಟ್ರಾ ಆಗಿ ಅವಳ ಕಾಲ್ನ ಒದ್ಬಿಟ್ಟು ಬೇರೆ ಹೋಗ್ತಾಳೆ. ಇವಳು ಪಾಡಿಗೆ ತಿಂತಾ ಇರ್ಬೇಕಾದ್ರೆ ಆಂಟ್ ಅಂತ ಒಂದು ಹುಡುಗಿ ಬರ್ತಾಳೆ. ಇವಳು ತುಂಬಾನೇ ಶ್ರೀಮಂತರ ಮನೆ ಹುಡುಗಿ. ಅವಳಿಗೆ ಬಂದು ಫ್ಯಾಂಗ್ ಜೊತೆ ಫ್ರೆಂಡ್ ಆಗ್ಬೇಕು ಅಂತ ಇಷ್ಟ. ಸೊ ಇವಳನ್ನ ಮಾತಾಡಿಸ್ತಾ ಇದ್ರೆ ಕೂಡ ಇವಳು ಸಡನ್ ಆಗಿ ಎದ್ ನಿಂತ್ಕೊಂಡು ನನ್ನ ಹತ್ರ ಮಾತಾಡ್ಬಿಡ ಅಂತ ಜೋರಾಗಿ ಕೂಗ್ಬಿಡ್ತಾಳೆ. ಈಗ ಸ್ಟ್ರೇಟ್ ಆಗಿ ವಾಶ್ರೂಮ್ ಹತ್ರ ಹೋಗಿ ನಿಂತಿರ್ತಾಳೆ. ಆಕ್ಚುಲಿ ಇವಳಿಗೆ ಸೈಲೆನ್ಸ್ ಅಲ್ಲಿ ದೆವ್ವಗಳು ಮಾತಾಡೋದಲ್ಲ ಇವಳಿಗೆ ಕೇಳಿಸುತ್ತೆ. ಆಕ್ಸಿಡೆಂಟ್ ಆದಾಗಿಂದ ಇವಳಿಗೆ ಹತ್ರ ಒಂದು ಪವರ್ ಬಂದಿರುತ್ತೆ. ಅಷ್ಟೇ ಅಲ್ಲ, ಸ್ಮೆಲ್ ಮಾಡಿನೇ ಆ ದೆವ್ವಗಳ ಸ್ಪರ್ಶನ ಅವಳ ಕೈಲಿ ಫೀಲ್ ಮಾಡಕ್ ಆಗುತ್ತೆ. ಈಗ ಇವಳು ಕನ್ನಡಿ ಹತ್ರ ನಿಂತಿರ್ಬೇಕಾದ್ರೆ ಕೋಟ್ ಹಾಕೊಂಡ್ ಒಬ್ಬನ ತೋರಿಸ್ತಾರೆ ನೋಡಿ. ಆಕ್ಚುಲಿ ಅವನು ದೆವ್ವನೇ. ಅವನ ಜೊತೆನೆ ಇವಳು ಇಷ್ಟೊತ್ತಲ್ಲಿ ಕ್ಯಾಂಟೀನ್ ಅಲ್ಲಿ ಕೂಡ ಮಾತಾಡ್ತಾ ಇದ್ದಿದ್ದು. ಅವ್ನ್ ದೆವ್ವ ಆಗಿದ್ರೆ ಕೂಡ ಅವನು ನಮ್ ಹೀರೋಯಿನ್ ಕಣ್ಣಿಗೆ ಕಾಣಿಸಲ್ಲ. ಆದ್ರೆ ಅವ್ನು ಮಾತಾಡೋದೆಲ್ಲ ಹೀರೋಯಿನ್ ಗೆ ಚೆನ್ನಾಗಿ ಕೇಳಿಸುತ್ತೆ. ಇದಕ್ಕೂ ಮುಂಚೆ ಕ್ಯಾಂಟೀನ್ ಅಲ್ಲಿ ಕೂಡ ಇವಳನ್ನ ಬುಲಿ ಮಾಡಿರ್ತಾರಲ್ವಾ, ಕಾಲ್ನ ಅಡ್ಡ ಇಟ್ಟವಳನ್ನ ಬೀಳೋ ತರ ಮಾಡ್ಬೇಕು ಅಂತ. ಆ ಟೈಮಲ್ಲಿ ಕೂಡ ಇವ್ನು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾನೆ. ಅದರಿಂದ ಅವಳು ಹುಷಾರಾಗಿ ದಾಟ್ಕೊಂಡು ಹೋಗಿರ್ತಾಳೆ. ಇವನ್ಗೆ ಏನೋ ಒಂದು ಹೆಲ್ಪ್ ಆಗ್ಬೇಕಾಗಿದೆ, ಅದಕ್ಕೋಸ್ಕರ ಫ್ಯಾಂಗ್ ಇಂದನೇ ತಿರುಗ್ತಾ ಇರ್ತಾನೆ. ಫ್ಯಾಂಗ್ ಕೇಳ್ತಾಳೆ, ಸರಿ ನಿನ್ ಹೆಸರೇನು ಅಂದಾಗ ನನ್ನ ಹೆಸರೆಲ್ಲ ಬೇಡ ಸೀನಿಯರ್ ಅಂತ ಕರಿ ಅಂತ ಹೇಳ್ತಾನೆ. ಸರಿ ಏನ್ ಪ್ರಾಬ್ಲಮ್ ಅಂತ ನೋಡಿದ್ರೆ 53 ವರ್ಷದಿಂದ ಇದೇ ಕೋಟೆನಲ್ಲಿ ಇದ್ದಿದ್ ರಾಣಿನ ಇದೇ ಕೋಟೆಯಲ್ಲಿ ತೋಟದ ಕೆಲಸ ಮಾಡ್ತಾ ಇದ್ದಿದ್ದೊಬ್ಬ ಸಾಯಿಸ್ಬಿಟ್ಟ ಅಂತ ಅವನನ್ನ ಜೈಲ್ಗೆ ಹಾಕಿ ಅವನನ್ನ ಶೂಟ್ ಮಾಡಿ ಕೂಡ ಸಾಯಿಸ್ಬಿಟ್ರು. ಅವ್ರ ಎಷ್ಟೇ ಈಗ ಸತ್ತೋಗಿದ್ರೆ ಕೂಡ ಅವ್ರಿಗೆ ಕೊಲೆನ ಮಾಡಿಲ್ಲ ಅಂತ ಪ್ರೂವ್ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದಾರೆ. ಅದಕ್ಕೋಸ್ಕರ ದಯವಿಟ್ಟು ನನಗೆ ಹೆಲ್ಪ್ ಮಾಡು ಅಂತ ದೆವ್ವ ಕೇಳ್ತಾ ಇರುತ್ತೆ. ಆಕ್ಚುಲಿ ಅವನೇ ನಮ್ ಹೀರೋ ಅಂತಾನೆ ಕರೆಯೋಣ. ಹೆಲ್ಪ್ ಮಾಡು ಅಂತ ಕೇಳ್ತಾನೆ. ಆಗ ಫ್ಯಾಂಗ್ ಹೇಳ್ತಾಳೆ, ದೆವ್ವಾಗಿ ನಿಮ್ ಕೈಯಲ್ಲಿ ಆಗಿಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಗತ್ತೆ ಅಂದಾಗ ಇವ್ನು ಹೇಳ್ತಾನೆ, ನಾವು ಸಾಯೋದಕ್ಕೂ ಮುಂಚೆವರೆಗೂ ನಮ್ಗೆ ಏನೆಲ್ಲ ಮೆಮೊರೀಸ್ ಇರುತ್ತೆ ಅದು ಮಾತ್ರನೇ ಇರುತ್ತೆ. ಅದು ದಿನಗಳು ಸಾಕ್ತಾ ನಾವ್ ಇದೇ ತರ ದೆವ್ವಗಳಾಗಿದ್ರೆ ನಾವ್ ಹೆಂಗ್ ಸತ್ವಿ ಅನ್ನೋ ಮೆಮೊರಿ ಕೂಡ ನಮ್ಗೆ ಲಾಸ್ ಆಗ್ಬಿಡುತ್ತೆ ಅಂತ ಹೇಳ್ತಾನೆ. ಈಗ ಇನ್ನೊಂದ್ ಕಡೆ ಆಂಟ್ ಅನ್ನೋ ಹುಡುಗಿನ ತೋರಿಸ್ತಾರೆ. ಆ ಹುಡುಗಿ ಬಗ್ಗೆ ತುಂಬಾನೇ ತಪ್ಪಾಗಿ ಗಲೀಜಾಗೆಲ್ಲ ಬರ್ದು ಪೋಸ್ಟರ್ ಎಲ್ಲ ಹಾಕಿರ್ತಾರೆ. ಇದನ್ನ ನೋಡಿ ತುಂಬಾನೇ ಬೇಜಾರ್ ಪಟ್ಟು ಟೆರೆಸ್ ಮೇಲೆ ಹೋಗಿ ಕುತ್ಕೊಂಡು ಅಳ್ತಾ ಇರ್ತಾಳೆ. ಅದೇ ಜಾಗ್ಗೆ ಫ್ಯಾಂಗು ಬರ್ತಾಳೆ. ಫ್ಯಾಂಗ್ ಹತ್ರ ಹೇಳ್ಕೊಂಡು ತುಂಬಾನೇ ಬೇಜಾರ್ ಮಾಡ್ಕೊಂತಾಳೆ. ಫ್ಯಾಂಗ್ ಕೂಡ ಅರ್ಥ ಮಾಡ್ಕೊಂತಾಳೆ, ಪರವಾಗಿಲ್ಲ ಇವಳು ನನ್ ಜೊತೆ ಫ್ರೆಂಡ್ ಆಗಿರ್ಬೇಕು ಅಂತ. ಇದೇ ತರ ಇಬ್ರು ಮಧ್ಯೆ ಕಾನ್ವರ್ಸೇಷನ್ ನಡೆದು ಇಬ್ರು ತುಂಬಾನೇ ಕ್ಲೋಸ್ ಫ್ರೆಂಡ್ಸ್ ಆಗ್ಬಿಡ್ತಾರೆ. ಫ್ಯಾಂಗ್ ಕೂಡ ಇಷ್ಟು ದಿನ ಒಬ್ಳೇ ಇರ್ತಾ ಇದ್ಲಲ್ಲ, ಯಾರು ಮಾತಾಡೋರೇ ಇರ್ತಾ ಇರ್ಲಿಲ್ಲ. ಆದ್ರೆ ಫಸ್ಟ್ ಟೈಮ್ ಒಂದ್ ಫ್ರೆಂಡ್ ಸಿಕ್ಕಿದಾಳೆ ಅಂತ ಇಬ್ರು ತುಂಬಾನೇ ಓಪನ್ ಆಗಿ ಮಾತಾಡ್ಕೊಳ್ತಾರೆ. ಇಬ್ರು ಒಂದೇ ಜಾಗದಲ್ಲಿ ಕುತ್ಕೊಂಡೆ ಮಾತಾಡ್ತಾ ಇದ್ದು. ಆ ಟೈಮಲ್ಲಿ ಆಂಟ್ ಅನ್ನೋ ಹುಡುಗಿ ಹೇಳ್ತಾಳೆ, ನನ್ಗೆ ಕೆಮಿಸ್ಟ್ರಿ ಟೀಚರ್ ಅಂದ್ರೆ ತುಂಬಾ ಇಷ್ಟ ಕಣೆ ಅಂತ ಹೇಳಿದಾಗ ಫ್ಯಾಂಗ್ ಹೇಳ್ತಾಳೆ, ನನ್ಗೆ ಯಾಕೋ ಇದು ಸರಿ ಬರ್ತಾ ಇಲ್ಲ, ಸ್ವಲ್ಪ ಹುಷಾರಾಗಿ ನೋಡಿದ್ಕೋ ಅಂದಾಗ ನನ್ಗೆ ಅವ್ರಂದ್ರೆ ಇಷ್ಟ ಅಂತ ನಿನ್ಗೆ ಹೊಟ್ಟೆ ಕಿಚ್ಚು ಅಂತ ಮಾತಾಡ್ಕೊಳ್ತಾರೆ. ಆದ್ರೆ ಇದನ್ನ ಹೀರೋಯಿನ್ ಅಷ್ಟು ಸೀರಿಯಸ್ ಆಗಿ ಎತ್ಕೊಳ್ಳೋ ತರ ಇಲ್ಲ. ಸರಿ ಆಯ್ತು ಅಂತ ಬಿಟ್ಬಿಡ್ತಾಳೆ. ಈಗ ನೆಕ್ಸ್ಟ್ ಈ ರಾಣಿ ಸತ್ತೋಗಿರ್ತಾರಲ್ಲ, ಅವ್ರ ಡೀಟೇಲ್ಸ್ ನಲ್ಲಿ ಇವಳು ನೆಟ್ ಅಲ್ಲಿ ಚೆಕ್ ಮಾಡ್ತಾ ಇರ್ಬೇಕಾದ್ರೆ ಹೀರೋ ಅಲ್ಲಿಗೆ ಬರ್ತಾನೆ. ಪರವಾಗಿಲ್ವೇ, ಕೇಸ್ ನ ಒಪ್ಕೊಂಡಿರೋಂಗಿದ್ಯಾ ಅಂದಾಗ ಇವಳು ಹೇಳ್ತಾಳೆ, ನೀನೇನ್ ಮೆಂಟಲ್ಲ, ನನ್ ಪಾಡಿಗೆ ನನ್ ಕೆಲಸ ಕೂಡ ಮಾಡ್ಕೊಳಕ್ ಬಿಡಲ್ವಾ, ನಾನೇ ನಿನ್ಕೋಸ್ಕರ ಕೆಲಸ ಮಾಡ್ತಾ ಇಲ್ಲ ಅಂತ ಕ್ಲಾಸ್ ನಡೀತಾ ಇರ್ಬೇಕಾದ್ರೆ ಜೋರಾಗಿ ಮಾತಾಡ್ಬಿಡ್ತಾಳ. ಅಲ್ಲಿರೋ ಸಿಸ್ಟರ್
ಸಿಸ್ಟರ್ಗೆ ಟೆನ್ಷನ್ ಆಗ್ಬಿಡುತ್ತೆ. ಎಲ್ಲರ ಹಂಗೆ ಅವಳ ಕಡೆ ತಿರುಗಿ ನೋಡ್ತಾ ಇರ್ತಾರೆ. ಅಷ್ಟೆಲ್ಲ ಸಿಸ್ಟರ್ ಪನಿಷ್ಮೆಂಟ್ ಕೂಡ ಕೊಟ್ಟಿರ್ತಾರೆ. ಏನೋ ಬರ್ದು ಕತ್ತಿಗೆ ತಗಲಾಕಿ ಸ್ಟೆಪ್ಸ್ ಹತ್ರ ನಿಲ್ಸ್ಬಿಟ್ಟಿರ್ತಾರೆ. ಅಲ್ಲಿ ಕೂಡ ಹೀರೋ ಬಿಡೋ ತರ ಇಲ್ಲ. ಪ್ಲೀಸ್ ಫ್ಯಾಂಗ್ ನನ್ಗೆ ಹೆಲ್ಪ್ ಮಾಡು, ಇಬ್ರು ಸೇರಿ ಕೇಸ್ ನ ಇನ್ವೆಸ್ಟಿಗೇಟ್ ಮಾಡಿ ಕಂಪ್ಲೀಟ್ ಮಾಡೋಣ ಅಂತ ಕೇಳ್ತಾ ಇದ್ದಾಗ ಇವಳು ಕೇಳ್ತಾಳೆ, ಸರಿ ಆಯ್ತು, ನೀನ್ ಯಾರ್ ಕಣ್ಗೂ ಕಾಣಿಸಲ್ವಾ ಅಂದಾಗ, ಇಲ್ಲ ಯಾರ್ ಸಾಯ್ತಾರೋ ಅವ್ರ ಕಣ್ಣಿಗೆ ಮಾತ್ರ ನಾನ್ ಕಾಣಿಸೋದು ಅಂತ ಹೇಳ್ತಾನೆ. ಸರಿ ನಾನು ಕೇಸ್ ಹೆಲ್ಪ್ ಮಾಡ್ತೀನಿ ಅಂತ ಒಪ್ಕೊಂತಾಳೆ. ಅದಾದ್ಮೇಲೆ ಹೀರೋ ಕೂಡ ಕೇಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಆ ರಾಣಿನ ಯಾರೋ ತಲೆ ಮೇಲೆ ಹೊಡೆದಿದ್ದಾರೆ, ಹೊಡೆದು ಎಳ್ಕೊಂಡೋಗಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಹಾಕಿದ್ದಾರೆ. ಪ್ಲಸ್ ಅವ್ರು ಸತ್ತಿದ ಜಾಗದಲ್ಲಿ ಒಂದು ಐರನ್ ರಾಡ್ ಬೇರೆ ಇದ್ದಿತ್ತು. ಸೊ ಈ ಕೆಲ್ಸನ ಮಾಡಿರೋದು ಗಾರ್ಡನರ್ ಅಂತ ಹೇಳ್ಬಿಟ್ಟು ಅವನನ್ನ ಅರೆಸ್ಟ್ ಮಾಡಿದ್ರು. ಅವನ್ ಮನೇಲಿ ಹೋಗಿ ಚೆಕ್ ಮಾಡಿದಾಗ ರಾಣಿಗೆ ಸಂಬಂಧಪಟ್ಟಿರೋ ತುಂಬಾ ಒಡವೆಗಳು ಅವನ ಮನೇಲಿ ಇತ್ತು. ಸೊ ರಾಣಿನ ಕೊಂದು ಅದನ್ನೆಲ್ಲ ಕಳ್ತನ ಮಾಡಿದಾನೆ ಅಂತ ಅನುಮಾನಾಸ್ಪದವಾಗಿ ಅವನನ್ನ ಅರೆಸ್ಟ್ ಮಾಡಿ ದಂಡನೆಯನ್ನು ಕೊಟ್ರು. ಅವನನ್ನ ಅಲ್ಲೇ ಶೂಟ್ ಮಾಡಿ ಸಾಯಿಸ್ಬಿಟ್ರು. ಈಗ ನನ್ ಪ್ರಕಾರ ಈ ಕೇಸಲ್ಲಿ ಇನ್ವಾಲ್ವ್ ಆಗಿರೋದು 3 ಜನ. ಫಸ್ಟ್ ಬಂದು ಡಾಕ್ಟರು, ಆ ರಾಣಿಯ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬಿದ್ದಿರ್ಬೇಕಾದ್ರೆ ಡಾಕ್ಟರೇ ಫಸ್ಟ್ ನೋಡಿದ್ದು. ಸೆಕೆಂಡ್ ಬಂದು ಲಾಯರು, ಆ ರಾಣಿಗೆ ಸಂಬಂಧಪಟ್ಟಿರೋ ಆಸ್ತಿ ವಿಚಾರನೆಲ್ಲ ಅವರೇ ನೋಡ್ಕೊಂತಾ ಇದ್ರು. ಅವ್ರೀಗ 5 years ಬ್ಯಾಕ್ ತೀರ್ಕೊಂಡಿದ್ದಾರೆ. ಮತ್ತೆ ಇನ್ನೊಬ್ರು ಒಂದು ಲೇಡಿ, ಇವ್ರು ಬಂದ್ಬಿಟ್ಟು ರಾಣಿಗೆ ಸೆಕ್ರೆಟರಿ ಆಗಿದ್ರು ಅಂತ ಡೀಟೇಲ್ಸ್ ಹೇಳ್ತಾರೆ. ಆಗ ಫ್ಯಾಂಗ್ ಕೇಳ್ತಾಳೆ, ಸರಿ ಆಯ್ತು, ನೀವು ಈ ಬಿಲ್ಡಿಂಗ್ ಒಳಗಡೆ ಹೆಂಗ್ ಬಂದ್ರಿ? ಈ ಫಿಲ್ಮ್ ಅಲ್ಲೆಲ್ಲ ತೋರಿಸ್ತಾರಲ್ಲ ಗೋಡೆ ಒಳಗಡೆ ಹೋಗಿ ಆ ಕಡೆ ಬರೋದು, ಆತರ ಬರ್ತೀರಾ ಅಂದಾಗ ಹೀರೋ ಹೇಳ್ತಾನೆ, ಆತರ ಎಲ್ಲ ಇಲ್ಲ, ನಾವು ಬದುಕಿರ್ಬೇಕಾದ್ರೆ ಆ ಜಾಗ ಯಾವ ತರ ಇತ್ತೋ ಆ ತರ ಇದ್ರೆ ಮಾತ್ರನೇ ನಮ್ ಕೈಲಿ ಟ್ರಾವೆಲ್ ಮಾಡಕ್ ಆಗೋದು ಅಂತ. ಫಾರ್ ಎಕ್ಸಾಂಪಲ್ ಈಗ ಒಂದು ಗೋಡೆ ಇರುತ್ತೆ, ಗೋಡೆನಲ್ಲಿ ಬಾಗ್ಲಿರುತ್ತೆ ಅಂತ ಇಟ್ಕೊಳ್ಳಿ, ನಾವ್ ಆ ಬಾಗಿಲ್ ಮೂಲಕ ಟ್ರಾವೆಲ್ ಮಾಡ್ತಾ ಇರ್ತೀವಿ. ಬಟ್ ಫ್ಯೂಚರ್ ಎಲ್ಲ ಬಾಗಿಲ್ನ ತೆಗೆದ್ಬಿಟ್ಟು ಒಂದು ಗೋಡೆನ ಕಟ್ಬಿಟ್ರೆ ಅವಾಗ ನಮ್ ಕೈಲಿ ಟ್ರಾವೆಲ್ ಮಾಡಕ್ ಆಗಲ್ಲ. ಇನ್ ಕೇಸ್ ಅಲ್ಲಿ ಗೋಡೆ ಇದ್ದೀಗ ಗೋಡೆನ ಹೊಡೆದ್ಬಿಟ್ಟು ಬಾಗಿಲ್ನ ಕಟ್ಟಿದ್ರೆ ಕೂಡ ಅವಾಗ ಕೂಡ ನಮ್ ಕೈಲಿ ಟ್ರಾವೆಲ್ ಮಾಡಕ್ ಆಗಲ್ಲ. ಅಂದ್ರೆ ನಾವ್ ಬದುಕಿರ್ಬೇಕಾದ್ರೆ ಜಾಗ ಹೆಂಗಿರುತ್ತೋ ಅದೇ ತರ ಇದ್ರೇನೆ ನಮ್ಗೆ ಅದ್ರ ಮೂಲಕ ಟ್ರಾವೆಲ್ ಮಾಡಕ್ ಆಗತ್ತೆ ಅಂತ ಹೇಳ್ತಾನೆ. ಸರಿ ಇವಾಗ ನಾನು ನೀನ್ ಹೆಲ್ಪ್ ಬೇಕು, ಡೀಟೇಲ್ಸ್ ಎಲ್ಲ ತಿಳ್ಕೊಂಡಿದ್ದೇನೆ, ಹೆಲ್ಪ್ ಮಾಡ್ತೀಯ ಅಂತ ಕೇಳಿದಾಗ ಅವ್ನ ಹಂಗೆ ಹತ್ರ ಬರ್ತಾನಲ್ಲ. ಅವಾಗ ಫ್ಯಾಂಗ್ ಹೇಳ್ತಾಳೆ, ಈಗ ನೀನ್ ನನ್ ಪಕ್ಕದಲ್ಲೇ ನಿಂತಿದ್ಯಲ್ಲ, ನಿನ್ನ ನನ್ನ ಕೇಳಿ ಚೆನ್ನಾಗಿ ಸ್ಮೆಲ್ ಮಾಡಕ್ ಆಗ್ತದೆ ಅಂತ ಹೇಳ್ತಾಳೆ. ಆಗ ಇವ್ನ್ ಕೇಳ್ತಾನೆ, ಏನ್ ನನ್ನ ನೋಡ್ಬೇಕು ಅನ್ಕೊಂಡಿದ್ಯಾ ಅಂದಾಗ, ನೀನ್ ಹೆಂಗಿರ್ತೀಯ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ನನ್ ಮನ್ಸಲ್ಲಿ ನಿನ್ನ ಸ್ಕೆಚ್ ಮಾಡಿದೀನಿ ಅಂತ ಹೇಳ್ತಾನೆ. ಸರಿ ಇವಳು ಹಂಗೆ ಲೈಟ್ ಆಗಿ ಅವನನ್ನ ಟಚ್ ಮಾಡ್ಬೇಕು ಅಂತ ಹೋದಾಗ ಅವ್ನಂಗೆ ದೂರ ಹೊರಟೋಗ್ತಾನೆ. ಈಗ ಇಬ್ರು ರಾಣಿ ಸತ್ತಿದ್ಲಲ್ಲ ಆ ಜಾಗಕ್ಕೆ ಬಂದಿರ್ತಾರೆ. ಈಗ ಆ ಜಾಗ ಫುಲ್ ಆಗಿ ಸ್ಮಶಾನ ಆಗಿರುತ್ತೆ. ಹೀರೋ ಕೂಡ ಅದು ಆ ಜಾಗದಲ್ಲೇ ಸತ್ತಿದ್ದು ಅಂತ ಒಂದ್ ಜಾಗನ ತೋರಿಸ್ತಾರೆ. ಹೀರೋಯಿನ್ ಅಲ್ಲೋಗಿ ನಿಂತ್ಕೊಂಡು ಚೆನ್ನಾಗಿ ಅದನ್ನೆಲ್ಲ ಸ್ಮೆಲ್ ಮಾಡ್ತಾಳೆ. ಅವಳಿಗಲ್ಲಿ ತುಂಬಾನೇ ಬ್ಲಡ್ ಸ್ಮೆಲ್ ಬರ್ತಾ ಇರುತ್ತೆ, ಜೊತೆಗೆ ಒಂದು ಗನ್ ಪೌಡರ್ ಸ್ಮೆಲ್ ಬರುತ್ತೆ. ಅದನ್ನ ಹೇಳಿದ ತಕ್ಷಣ ಹೀರೋ ಹೇಳ್ತಾನೆ, ಇಲ್ಲಿ ಸಿಕ್ಕಿದ್ದು ಒಂದು ಐರನ್ ರಾಡ್ ತಾನೆ, ಗನ್ ಪೌಡರ್ ಸ್ಮೆಲ್ ಹೆಂಗ್ ಬರುತ್ತೆ ಅಂದಾಗ ಅದನ್ನ ಕಂಡಿಡಿಬೇಕು ಅಂತ ಹೇಳಿ ಈಗ ಸ್ಟ್ರೇಟ್ ಆಗಿ ಒಂದು ಹಾಸ್ಪಿಟಲ್ಗೆ ಹೋಗಿರ್ತಾರೆ. ಫ್ಯಾಂಗ್ಗೆ ಗೊತ್ತಿರೋ ಒಂದು ಡಾಕ್ಟರ್ ಅವ್ರ ಹತ್ರ ಹೋಗಿ ಕೇಸ್ಗೆ ಸಂಬಂಧಪಟ್ಟಿರೋ ಡೀಟೇಲ್ಸ್ ನೆಲ್ಲ ತಗೊಂತಾಳೆ. ಅದಾದ್ಮೇಲೆ ಸ್ಟ್ರೇಟ್ ಆಗ ಡಾಕ್ಟರ್ ನ ಮೀಟ್ ಮಾಡಕ್ ಹೋಗ್ತಾರೆ. ಅಂದ್ರೆ ರಾಣಿ ಇರೋ ಟೈಮಲ್ಲಿ ಒಂದು ಡಾಕ್ಟರ್ ಇದ್ರು ಅಂತ ಹೇಳಿದ್ವಲ್ಲ, ಆ ಡಾಕ್ಟರ್ ಇನ್ನು ಬದುಕೆ ಇರ್ತಾರೆ. ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಈ ತರ ಕೇಸ್ ಬಗ್ಗೆ ಡೀಟೇಲ್ಸ್ ಬೇಕು ಅಂತ ಕೇಳಿದ ತಕ್ಷಣ, ಅದ್ರಲ್ಲೂ ರಾಣಿ ಬಗ್ಗೆ ಅಂದಿದ ತಕ್ಷಣ ತುಂಬಾನೇ ಭಯ ಪಡ್ತಾರೆ. ಒಳಗಡೆ ಹೋಗಿ ಬೈದಲ್ಲೇ ಕೂತ್ಕೊಳ್ತಾರೆ. ಫ್ಯಾಂಗು ಹಿಂದೆನೆ ಬರ್ತಾಳೆ. ಡೀಟೇಲ್ಸ್ ಎಲ್ಲ ಕೇಳಿದಾಗ ಅವ್ರ ಗೊತ್ತಿರೋದನ್ನೆಲ್ಲ ಹೇಳ್ತಾರೆ. ಏನ್ ವಿಷಯ ಅಂತ ನೋಡಿದ್ರೆ, ಇವ್ರು ಡಾಕ್ಟರ್ ಆಗಿರ್ಬೇಕಾದ್ರೆ ಇವ್ರು ಇದ್ದಿದ್ದು ಹಾಸ್ಪಿಟಲ್ ಅಲ್ಲೇ ಒಂದು ಹುಡುಗಿಗೆ ಒಂದು ಮಗು ಹುಟ್ಟಿರುತ್ತೆ. ಮಗು ಹುಟ್ಟಿದ ತಕ್ಷಣ ಹುಡುಗಿನೂ ಸತ್ತೋಗ್ತಾಳೆ. ಸೊ ಆ ಮಗುನ ಈ ರಾಣಿಗೆ ದತ್ತಕ್ ಕೊಟ್ಟಿರ್ತಾರೆ. ಆಮೇಲೆ ರಾಣಿ ಸತ್ಮೇಲೆ ಆ ಹುಡುಗಿಗೆ ಒಂದು 12 ವಯಸ್ಸಿತ್ತು. ಆ ಹುಡುಗಿ ಎಲ್ಲೋದ್ಲು ಅಂತ ಗೊತ್ತಿಲ್ಲ, ಮಿಸ್ ಆಗ್ಬಿಟ್ಲು ಅಂತ ಹೇಳ್ತಾರೆ. ಈಗ ಫ್ಯಾಂಗು ಲಾಯರ್ ಬಗ್ಗೆ ಕೇಳಿದಾಗ ಈ ಡಾಕ್ಟರ್ ತುಂಬಾನೇ ಕೋಪ ಪಡ್ತಾರೆ. ಆ ಲಾಯರ್ ಮಾಡಿದ ತಪ್ಪಿಗೆ ಅವನಿಗೆ ಲಂಗ್ ಡಿಸೀಸ್ ಬಂದು ಅವ್ನ್ ಸತ್ತೇ ಹೋದ ಅಂತ ಹೇಳ್ತಾರೆ. ಈ ತರ ಮಾತಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು ದೆವ್ವ ಇರೋದನ್ನ ಇವಳು ಚೆನ್ನಾಗಿ ಸ್ಮೆಲ್ ಮಾಡಕ್ ಆಗ್ತಾ ಇದೆ. ಹಂಗೆ ತೋರಿಸ್ತಾರೆ ನೋಡಿ, ಆ ತಾತ ಹಿಂದ್ಗಡೆನೆ ಕಿಟಕಿಯಲ್ಲಿ ಒಂದು ದೆವ್ವನ ತೋರಿಸ್ತಾರೆ. ಹುಡುಗಿ ತುಂಬಾನೇ ಕೋಪವಾಗಿ ನಿಂತಿರ್ತಾಳೆ. ಇನ್ನೊಂದ್ ಕಡೆ ಇವಳು ಸ್ಕೂಲ್ಗೆ ಬರ್ತಾಳೆ. ಆ ಸ್ಕೂಲ್ ಗೋಡೆನಲ್ಲಿ ಕೂಡ ಒಂದು ದೆವ್ವ ಇರೋದನ್ನ ಇವಳು ಚೆನ್ನಾಗಿ ಸ್ಮೆಲ್ ಮಾಡಕ್ ಆಗ್ತಾ ಇರುತ್ತೆ. ಅದು ಒಂದು ಹುಡುಗಿನೇ ಇರ್ಬೇಕು ಅಂತ ಇವಳು ಚೆನ್ನಾಗಿ ಅರ್ಥ ಆಗ್ತಾ ಇರುತ್ತೆ. ಅದಾದ್ಮೇಲೆ ಒಂದು ಮಗುನ ದತ್ತು ಕೊಟ್ಟಿದ್ರು ಅಂತ ಹೇಳಿದ್ರಲ್ಲ, ಆ ಮಗು ಇದ್ದಿದ್ದು ಹಾಸ್ಪಿಟಲ್ಗೆ ಈಗ 3 ಜನ ಹೋಗ್ತಾ ಇರ್ತಾರೆ. ಇವ್ರು ಲಿಫ್ಟ್ ಅಲ್ಲಿ ಹೋಗ್ಬೇಕಾದ್ರೆ ತೋರಿಸ್ತಾರೆ ನೋಡಿ, ತುಂಬಾ ದೆವ್ವಗಳು ಅವ್ರ ಹಿಂದೆ ನಿಂತಿರುತ್ತೆ. ಈಗ ಒಂದು ರೂಮ್ ನ ತೋರಿಸ್ಬಿಟ್ಟು ಇದು ಆ ಟೈಮಲ್ಲಿ ಡೆಲಿವರಿ ರೂಮ್ ಆಗಿ ಯೂಸ್ ಮಾಡಿದ್ರು ಅಂತ ಅಲ್ಲಿರೋ ವಾಚ್ಮನ್ ಹೇಳಿದಾಗ, ಸರಿ ಇಲ್ಲಿ ದಿನಾಗ್ಲೂ ಏನಾದ್ರು ವ್ಯತ್ಯಾಸವಾಗಿ ನೋಡ್ತೀರಾ ಅಂದಾಗ, ಹೌದು ಒಂದು ಪ್ರೆಗ್ನೆಂಟ್ ಲೇಡಿ ಅಂದ್ರೆ ಒಂದು ನರ್ಸು ಅವ್ರ ಈ ತರ ನಡ್ಕೊಂಡು ಹೋಗೋದನ್ನ ನೋಡಿದೀನಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಹೀರೋಯಿನ್ ಒಬ್ಳೆ ಸೈಕಲ್ ನ ತಳ್ಕೊಂಡು ಹೀರೋ ಹತ್ರ ಎಲ್ಲ ಮಾತಾಡ್ಕೊಂಡು ಹೋಗ್ತಾ ಇರ್ತಾಳೆ. ಮೋಸ್ಟ್ಲಿ ಈ ನರ್ಸ್ ದೇವನೇ ನಮ್ ಸ್ಕೂಲ್ ಗೋಡೆ ಮೇಲೆ ಇರೋದೇನೋ ಅಂತ ಹೇಳ್ಕೊಂಡು ಹೋಗ್ತಾ ಇದ್ರೆ, ಇವಳು ಏನಕ್ಕಿತ್ರ ಒಬ್ಳೆ ಮಾತಾಡ್ಕೊಂಡು ಹೋಗ್ತಾ ಇದ್ದಾಳೆ ಅಂತ ಅಲ್ಲಿರೋರೆಲ್ಲ ವಿಚಿತ್ರವಾಗಿ ನೋಡ್ತಾ ಇರ್ತಾರೆ. ಅದಾದ್ಮೇಲೆ ಅಲ್ಲಿಂದ ಸ್ಟ್ರೇಟ್ ಆಗಿ ಲಾಯರ್ ಅವ್ರ ಮನೆಗೆ ಹೋಗೋದು. ಲಾಯರ್ ಸತ್ತೋಗಿರ್ತಾರೆ. ಬಟ್ ಅವ್ರ ವೈಫ್ ನ ಮೀಟ್ ಮಾಡಿದಾಗ ಅವ್ರ ಹುಡುಗಿನ ನೋಡಿದ ತಕ್ಷಣ ಕೋಪ ಪಡ್ತಾರೆ. ನಿನ್ನೆ ಹುಟ್ಟಿರೋ ಹುಡುಗಿ ನೀನು, ನಿನ್ಗೆ ಕತೆ ಎಲ್ಲ ಹೋಗು ಅಂತ ಕಳಿಸ್ಬಿಡ್ತಾರೆ. ಈಗ ಇನ್ನೊಂದ್ ಕಡೆ ಆಂಟನ ಹುಡುಗಿ ಪ್ರೆಗ್ನೆನ್ಸಿ ಟೆಸ್ಟ್ ನ ಮಾಡಿದಾಗ ಅವಳು ಪ್ರೆಗ್ನೆಂಟ್ ಅಂತ ಗೊತ್ತಾಗುತ್ತೆ. ಹೀರೋಯಿನ್ ನ ಯಾವಾಗ ಮೀಟ್ ಮಾಡ್ತಾರಲ್ಲ ಜಾಗಕ್ಕೆ ಕರೆದು ಬಿಟ್ಟು ಅವಳು ಹೇಳ್ತಾಳೆ, ನೋಡಿ ಈ ತರ ಪ್ರೆಗ್ನೆಂಟ್, ಆದ್ರೆ ಇದನ್ನ ತಗೊಂಡೋಗಿ ಅವ್ರಿಗೆ ತೋರಿಸಿದ್ರೆ ಅವ್ರು ನಂಬ್ತಾ ಇಲ್ಲ, ಇದಕ್ ಕಾರಣ ಕೆಮಿಸ್ಟ್ರಿ ಟೀಚರ್ ಅಂತ ಹೇಳ್ತಾಳ. ಆಮೇಲೆ ಹೀರೋಯಿನ್ ಹೋಗ್ಬಿಟ್ಟು ಕೇಳಿದಾಗ ಅವ್ರು ಹೇಳ್ತಾರೆ, ಅದಕ್ಕೂ ನನಗೂ ಏನು ಸಂಬಂಧ ಇಲ್ಲ, ಅವಳು ಹೇಳ್ತಾ ಇರೋದೆಲ್ಲ ಸುಳ್ಳು. ಹಂಗೋಳು ಪ್ರೆಗ್ನೆಂಟ್ ಆಗಿದ್ರೆ ಅದಕ್ಕೆ ನಾನೇ ಕಾರಣ ಅಂತ ಹೆಂಗ್ ಹೇಳ್ತೀರಾ? ಅವಳು ತುಂಬಾ ಹುಡುಗರ ಜೊತೆ ಎಲ್ಲ ಸೇರ್ತಾಳೆ, ನನ್ನ ಬಂದ್ ಕೇಳಿದ್ರೆ ನಾನೇನ್ ಮಾಡ್ಲಿ ಅಂತ ಹೇಳ್ತಾರ. ಇವಳು ಹಂಗೆ ಬೆದರಿಸ್ತಾಳೆ, ಇವಾಗ ನೀವೇನಾದ್ರೂ ನಿಜ ಹೇಳ್ತೀರಾ ಅಥವಾ ಪೊಲೀಸ್ ಹತ್ರ ಹೋಗ್ಬೇಕಂದಾಗ ಆ ಪ್ರೊಫೆಸರ್ ಸಿಸ್ಟಮ್ ಅಲ್ಲಿ ಆಂಟದ ಕೆಲವೊಂದು ನ್ಯೂಡ್ ಫೋಟೋಸ್ ಎಲ್ಲ ತೆಗ್ದಿಟ್ಟಿರ್ತಾನೆ. ಅದನ್ನೆಲ್ಲ ತೋರಿಸ್ಬಿಟ್ಟು ಹೀರೋಯಿನ್ ಹತ್ರ ತಪ್ಪಾಗಿ ನಡ್ಕೋಬೇಕು ಅಂತ ನೋಡಿದಾಗ ಅವಳಿಗೆ ಟೆನ್ಷನ್ ಆಗಿ ಅಲ್ಲಿರೋ ಒಂದು ಬುಕ್ ನ ಎತ್ತಿ ಆ ಕೆಮಿಸ್ಟ್ರಿ ಟೀಚರ್ ನೇ ಚೆನ್ನಾಗಿ ಓಡಿದ್ಬಿಟ್ಟು ಅಲ್ಲಿಂದ ಓಡೋಟೋಗ್ತಾಳೆ. ಸ್ಟ್ರೇಟ್ ಆಗಿ ಆಂಟ್ ನ ಮೀಟ್ ಮಾಡಕಂತಾನೆ ಹೋಗೋದು. ನೀನ್ ಪ್ರೆಗ್ನೆಂಟ್ ಅಂತ ನನ್ನ ಹತ್ರ ಸುಳ್ಳು ಹೇಳಿದ್ಯಾ, ಇನ್ಮೇಲೆ ನನ್ನ ಹತ್ರ ಮಾತಾಡ್ಬೇಡ ಅಂತ ಕೋಪ ಮಾಡ್ಕೊಂಡು ಹೊರಟೋಗ್ತಾಳೆ. ಫ್ಯಾಂಗ್ ಅವಳ ಹತ್ರ ಮಾತಾಡ್ತಾ ಇಲ್ಲ ಅಂತ ನೈಟ್ ಆದ್ರೆ ಕೂಡ ಆಂಟ್ ತುಂಬಾನೇ ಕೇಳ್ಕೊಳ್ತಾ ಇರ್ತಾಳೆ, ಪ್ಲೀಸ್ ಕಣೆ ನನ್ನ ಹತ್ರ ಮಾತಾಡು ಅಂತ. ಆದ್ರೂ ಮಾತಾಡೋ ತರ ಇಲ್ಲ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಆ ಲಾಯರ್ ಮನೆಗೆ
ಹೋಗೋದನ್ನ ಬಿಡೋದಿಲ್ಲ. ಡೈಲಿ ತರ ಹೋಗ್ತಾ ಇರೋದನ್ನ ನೋಡ್ಬಿಟ್ಟು ಆಯಮ್ಮನ ಒಂದ್ ಸ್ಟೇಜ್ ಗೆ ಟೆನ್ಷನ್ ಆಗಿ ಸರಿ ಆಯ್ತು ಬಾ ಹೇಳ್ತೀನಿ ಅಂತ ಹೇಳಿ ಆ ಲಾಯರ್ ಬಗ್ಗೆ ಹೇಳ್ತಾರೆ. ಆ ಲಾಯರ್ ರಾಣಿನೆಲ್ಲ ಸಾಯಿಸೋಷ್ಟು ವರ್ತೆ ಅಲ್ಲ, ಅವನೊಬ್ಬ ವೇಸ್ಟ್ ಫೆಲೋ, ಇದುವರೆಗೂ ನನ್ಗೋಸ್ಕರ ಏನು ಮಾಡೇ ಇಲ್ಲ, ಅವ್ನ್ ಪಾಡ್ಗ ಅವ್ನ್ ಸತ್ತೋಗ್ಬಿಟ್ಟ, ಆದ್ರೆ ನಾನ್ ಕಷ್ಟ ಪಡ್ತಾ ಇದೀನಿ ಅಂತ ಹೇಳಿ ಫೀಲ್ ಮಾಡ್ತಾ ಇದ್ರೆ ಈ ಕಡೆ ಇವ್ರಿಗೆ ಏನ್ ಇವ್ಯಮ್ಮ ಲಾಯರ್ ಬಗ್ಗೆ ಹಿಂಗ್ ಹೇಳ್ತಿದ್ದಾಳೆ ಅಂತ ಹೇಳಿ ಮತ್ತೆ ಡಾಕ್ಟರ್ ಹತ್ರ ಹೋಗ್ತಾರೆ. ಆಗ ಡಾಕ್ಟರ್ ಹೇಳ್ತಾರೆ ಈ ಲಾಯರ್ಗೂ ಮತ್ತೆ ಆ ರಾಣಿಯವ್ರ ಸೆಕ್ರೆಟರಿಗೂ ಅಫೇರ್ ಇತ್ತು. ಅಷ್ಟೇ ಅಲ್ಲ ಲಾಯರೇ ಆ ಸೆಕ್ರೆಟರಿನ ಸಾಯಿಸಿದಾನೆ ಅಂತ ಒಂದು ಡೌಟ್. ಯಾಕಂದ್ರೆ ಒಂದಿನ ನಾ ಲೈಬ್ರರಿಗೆ ಹೋಗ್ಬೇಕಾದ್ರೆ ಅಲ್ಲಿ ಸೆಕ್ರೆಟರಿದು ರಿಂಗ್ ಕೆಳಗಡೆ ಬಿದ್ದಿತ್ತು. ಸ್ವಲ್ಪ ಹೊತ್ತಲ್ಲೇ ಆ ಲಾಯರ್ ಕೂಡ ತುಂಬಾನೇ ಕೋಪದಲ್ಲಿ ಆ ಕಡೆಯಿಂದ ನಡ್ಕೊಂಡ್ ಬರ್ತಾ ಇದ್ದ. ಅವ್ನ ಕೈಯಲ್ಲಿ ಲೈಟ್ ಆಗಿ ಸಿಮೆಂಟ್ ಎಲ್ಲ ಆಗಿತ್ತು. ಅವ್ನ್ ಖಂಡಿತ ಕೊಲೆ ಮಾಡಿರ್ತಾನೆ ಅಂತ ಹೇಳಿದಾಗ ಈಗ ಮತ್ತೆ ಲಾಯರ್ ಹೆಂಡತಿ ಹತ್ರ ಹೋಗಿ ಕೇಳ್ತಾರೆ. ಈ ಲಾಯರ್ ಹೆಂಡತಿ ಟೆನ್ಷನ್ ಆಗ್ಬಿಡ್ತಾಳೆ. ಆ ಡಾಕ್ಟರ್ ತುಂಬಾ ಯೋಗ್ಯನಾ, ಫಸ್ಟ್ ಡಾಕ್ಟರ್ ಮತ್ತೆ ಆ ರಾಣಿನೇ ಲವ್ ಮಾಡ್ಕೊಂಡಿದ್ದು, ಆದ್ರೆ ರಾಣಿ ಸ್ಟೇಟಸ್ ಗೆ ಇವ್ನು ಸರಿ ಹೋಗೋದಿಲ್ಲ ಅಂತ ಹೇಳಿ ಮನೇಲಿ ಮದ್ವೆಗೆ ಒಪ್ಕೊಳ್ಳಲ್ಲ ಅಂತ ಇವರಿಬ್ರು ಸೀಕ್ರೆಟ್ ಆಗಿ ಅಫೇರ್ ಅಲ್ಲಿ ಇದ್ರು. ಇದೇ ನಡೆದಿರೋದು ಅಂತ ಅವಳು ಹೇಳ್ತಾಳೆ. ಅದಾದ್ಮೇಲೆ ಹೀರೋ ಹಂಗೆ ಮಾಡಿರೋ ಒಂದು ರೂಮ್ ಅಲ್ಲಿ ಒಂದು ಫೋಟೋ ಹಿಂದ್ಗಡೆ ಒಂದು ಬಾಂಡ್ ಪೇಪರ್ ಇರೋದನ್ನ ಗಮನಿಸ್ತಾನೆ. ಅದೇ ಟೈಮ್ಗೆ ಲಾಯರ್ ದೇವ ಜಾಗಕ್ಕೆ ಬಂದ್ಬಿಡುತ್ತೆ. ಹೀರೋಯಿನ್ ಕೂಡ ಏನೋ ಸೌಂಡ್ ಕೇಳಿಸ್ಕೊಂಡು ಏನೋ ಸೌಂಡ್ ಬರ್ತಾ ಇದೆಲ್ಲ ಅಂತ ಓಡ್ ಬರ್ತಾಳೆ. ಅಲ್ಲಿ ಯಾವ್ದೋ ಒಂದು ಗೋಸ್ಟ್ ಬಂದಿದೆ ಅಂತ ಅವಳ ಕೈಲಿ ಫೀಲ್ ಮಾಡಕ್ ಆಗ್ತದೆ. ಯಾವ್ದಿರ್ಬೋದು ಅಂತ ಹಂಗೆ ಸ್ಮೆಲ್ ಮಾಡ್ತಾ ಇರ್ಬೇಕಾದ್ರೆ ಆ ಲಾಯರ್ ದೇವ ಹಂಗೆ ಅವಳ ಮೇಲೆ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆದ್ರೆ ಹೀರೋನ್ ಹೆಂಗೋ ಬಂದು ಫೈಟ್ ಮಾಡಿ ಹೀರೋಯಿನ್ ಕಾಪಾಡೋದು. ಸ್ವಲ್ಪ ಹೊತ್ತಲ್ಲೇ ಲಾಯರ್ ಹೆಂಡತಿ ಕೂಡ ಒಂದು ಗನ್ನ ತಗೊಂಡ್ಬಂದು ಫಸ್ಟ್ ಇಬ್ರಿಲಿಂದ ಹೊರಗಡೆ ಹೋಗಿ ಅಂತ ಕೂಗಾಡ್ತಾ ಇರ್ತಾರೆ. ಹೀರೋ ಲೆಕ್ಕ ನಮ್ ಹೀರೋಯಿನ್ ಮಾತ್ರ ತಾನೇ ಕಣ್ಣಕ್ ಕಾಣಿಸ್ಬೇಕು, ಬಟ್ ಯಾರನ್ನ ಇಬ್ರು ಅಂತ ಹೇಳಿದ್ರು ಅಂತ ಗೊತ್ತಿಲ್ಲ. ಆಕ್ಚುಲಿ ಹೀರೋ ಕಂಡಿಡ್ದಿರೋ ಬಾಂಡ್ ಪೇಪರ್ ಯಾವ್ದಂದ್ರೆ ಆ ರಾಣಿ ಆಸ್ತಿನೆಲ್ಲ ಲಾಯರ್ ಹೆಸರಿಗೆ ಚೇಂಜ್ ಮಾಡಿರೋದು. ಆಗ ಹೀರೋಯಿನ್ ಹೇಳ್ತಾಳೆ ಅವ್ನ್ ಎಷ್ಟೇ ಬಾಂಡ್ ನ ಇಟ್ಕೊಂಡ್ರೆ ಕೂಡ ಆ ರಾಣಿಯ ದತ್ತು ಮಗು ಒಬ್ಳು ಇದ್ಲಲ್ಲ, ಅವಳು ಸೈನ್ ಇಲ್ದೆ ಆ ಬಾಂಡ್ ಏನು ಯೂಸ್ ಆಗಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ಆ ಸೈನ್ ಮಾಡ್ಸು ಅಂತ ಹೇಳಿನೇ ಮೋಸ್ಟ್ಲಿ ರಾಣಿನ ಈ ಲಾಯರ್ ಸಾಯಿಸಿರ್ಬೋದು ಅಂತ ಇಬ್ರು ಮಾತಾಡ್ಕೊಳ್ತಾರೆ. ಇದೇ ನಿಜ ಇರ್ಬೋದು ಅಂತ ಇಬ್ರು ನಂಬ್ತಾರೆ. ಇನ್ನೊಂದ್ ಕಡೆ ಸ್ಕೂಲಲ್ಲಿ ತೋರಿಸ್ತಾರೆ ಆಂಟನ ಹುಡುಗಿನ ಈ ಬುಲ್ಲಿ ಗ್ಯಾಂಗ್ ಹುಡುಗಿರೆಲ್ಲ ಇರ್ತಾರಲ್ವಾ, ಎಲ್ಲರೂ ಸೇರ್ಕೊಂಡು ಸರಿಯಾಗಿ ಹೊಡಿತಾ ಇರ್ತಾರೆ. ಅದನ್ನ ವಿಡಿಯೋ ಬೇರೆ ಮಾಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ಫ್ಯಾಂಗ್ ಅವ್ರ ಡಾಕ್ಟರ್ ಮೂಲಕ ಇನ್ನೊಂದ್ ವಿಷಯನ ಕಂಡಿಡಿತಾಳೆ. ಏನಂತ ನೋಡಿದ್ರೆ ಈ ಕೆಮಿಸ್ಟ್ರಿ ಟೀಚರ್ ಯಾವ್ದೋ ಒಂದು ಕೆಮಿಕಲ್ ನ ಆಂಟಿ ಯೂಸ್ ಮಾಡೋ ತರ ಮಾಡಿ ಅವಳನ್ನ ಹಿಪ್ನೋಟೈಸ್ ಮಾಡಿ ಅವಳಿಗೆ ಪ್ರೆಗ್ನೆಂಟ್ ಅನ್ನೋ ತರ ನಂಬಿಸಿರ್ತಾರೆ. ಅದರಿಂದನೇ ಅವಳು ಹೋಗಿ ಹೀರೋಯಿನ್ ಹತ್ರ ನಾನ್ ಪ್ರೆಗ್ನೆಂಟ್ ಅಂತ ಹೇಳ್ಕೊಂಡಿರ್ತಾಳೆ. ಇದನ್ನ ನಂಬ್ಕೊಂಡೋಗಿ ಹೀರೋಯಿನ್ ಹೋಗಿ ಕೆಮಿಸ್ಟ್ರಿ ಟೀಚರ್ ಹತ್ರ ಮಾತಾಡಿದಾಗ ಅವನು ಆ ಆಂಟಿದ ಫೋಟೋಸ್ ಎಲ್ಲ ತೆಗ್ದಿಟ್ಟಿರ್ತಾನಲ್ಲ, ಅದನ್ನೆಲ್ಲ ಯೂಸ್ ಮಾಡಿ ಇವಳನ್ನ ಕರೆಕ್ಟ್ ಮಾಡ್ಬೇಕು ಅಂತ ನೋಡಿರ್ತಾನೆ. ಆದ್ರೆ ಅದಕ್ಕೆ ಫ್ಯಾಂಗ್ ದಾರಿ ಮಾಡ್ಕೊಡಲ್ಲ, ಅವಳು ಅಲ್ಲಿಂದ ಹೊರಟೋಗಿರ್ತಾಳೆ. ಆದ್ರೆ ನಿಜ ತಿಳ್ಕೊಳ್ಳೋದಕ್ಕೂ ಮುಂಚೆ ಆಂಟ್ ಹತ್ರ ಮಾತಾಡೋದನ್ನ ಬಿಟ್ಬಿಟ್ಟಿರ್ತಾಳಲ್ವಾ ಫ್ಯಾಂಗು. ಜಾಸ್ತಿ ಹೀರೋ ಜೊತೆನೆ ಮಾತಾಡ್ತಾ ಇದ್ದಿದ್ದು, ಅವನ ಜೊತೆನೆ ಓಡಾಡ್ತಾ ಇದ್ದಿದ್ದು, ಅವನ ಜೊತೆನೆ ಜಾಸ್ತಿ ಟೈಮ್ ಎಲ್ಲ ಸ್ಪೆಂಡ್ ಮಾಡ್ತಾ ಇದ್ದಿದ್ದು. ಇವಾಗ ಕೂಡ ನೋಡಿ ಹೀರೋನೆ ಅವಳನ್ನ ಹಾಸ್ಟೆಲ್ ವರ್ಗು ಕರ್ಕೊಂಡ್ ಬಂದ್ಬಿಟ್ಬಿಟ್ಟು ಹುಷಾರಾಗಿ ಹೋಗು ಅಂತ ಕಳ್ಸಿಕೊಡ್ತಾನೆ. ಆಮೇಲೆ ಹೀರೋಯಿನ್ ಕೂಡ ಒಳಗಡೆ ಬಂದ್ ನೋಡಿದ್ರೆ ಪಾಪ ಆಂಟ್ ನ ಚೆನ್ನಾಗಿ ಹೊಡೆದಿರ್ತಾರಲ್ಲ, ಅವಳು ಹಂಗೆ ಬಾತ್ರೂಮ್ ಅಲ್ಲಿ ಕುತ್ಕೊಂಡು ಹೋಗೋ ಅಂತ ಅಳ್ತಾ ಇರ್ತಾಳೆ. ಹೀರೋಯಿನ್ ಹಂಗೆ ಸಮಾಧಾನ ಮಾಡಿ ಸರಿ ಬಾ ಅಂತ ಹೇಳಿ ಹೊರಗಡೆ ಕರ್ಕೊಂಡು ಹೋಗಿ ಅವಳಿಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಸಿ ಇವ್ರು ಯಾವಾಗ ಮೀಟ್ ಆಗ್ತಾರಲ್ಲ ಆ ಜಾಗದಲ್ಲಿ ಮಲ್ಕೊಂಡು ಹಂಗೆ ಮಾತಾಡುವಾಗ ಆಂಟ್ ಹೇಳ್ತಾಳೆ ನನಗ್ ತುಂಬಾ ಸಂತೋಷ ಆಗ್ತಿದೆ, ನೀನೆಲ್ಲಿ ನನ್ನ ಹತ್ರ ಮಾತಾಡಲ್ವೋ ಅಂತ ಅನ್ಕೊಂಡಿದ್ದೆ. ಸರಿ ನಿನ್ಗೆ ಬಾಯ್ ಫ್ರೆಂಡ್ ಇದಾನೆ ಅಂತ ಯಾಕೆ ನನ್ಗೆ ಹೇಳಿಲ್ಲ ಅಂದಾಗ ಫ್ಯಾಂಕ್ ಕೇಳ್ತಾಳೆ ಏನು ನನಗ್ ಬಾಯ್ ಫ್ರೆಂಡಾ, ಏನ್ ಹೇಳ್ತಾ ಇದೀಯ ಅಂದಾಗ ಅವತ್ ನಾನ್ ನೋಡ್ದೆ, ಅವತ್ ನಿನ್ಗೆ ಪನಿಷ್ಮೆಂಟ್ ಕೊಟ್ಟು ನಿಲ್ಸಿದ್ರಲ್ಲ ಅವಾಗ ನಿನ್ ಪಕ್ಕದಲ್ಲೇ ಆ ಹುಡ್ಗ ಕೂಡ ಕುತ್ಕೊಂಡಿದ್ದ, ನಾನ್ ನೋಡ್ದೆ ಅಂತ ಹೇಳ್ತಾಳೆ. ಈ ಕಡೆ ಫ್ಯಾಂಗ್ಗೆ ಡೌಟ್ ಅವನ್ ಹೆಂಗೆ ಇವಳ ಕಣ್ಣಕ್ ಕಾಣಿಸಿದ್ನು ಅಂತ. ಇನ್ನೊಂದ್ ಕಡೆ ಆ ಲಾಯರ್ ಹೆಂಡ್ತಿನ ತೋರಿಸ್ತಾರೆ. ಅವಳು ತುಂಬಾನೇ ಫ್ರಸ್ಟ್ರೇಷನ್ ಅಲ್ಲಿ ಇರ್ತಾಳೆ. ನೀನ್ ಸತ್ತು ಕೂಡ ನನ್ನ ನೆಮ್ಮದಿಯಾಗಿ ಇಟ್ಟಿಲ್ಲ ಕಣೋ, ನಾನು ಸತ್ತೋಗೋದೇ ಬೆಸ್ಟ್ ಅಂತ ಹೇಳಿ ಗನ್ನ ತಗೊಂಡ್ ಅವಳುಗಳು ಶೂಟ್ ಮಾಡ್ಕೊಂಡು ಸತ್ತೋಗ್ಬಿಡ್ತಾಳೆ. ಇನ್ನೊಂದ್ ಕಡೆ ಡಾಕ್ಟರ್ ನ ನೋಡಕ್ಕೆ ಫ್ಯಾಂಗ್ ಬಂದಿರ್ತಾಳೆ. ಆ ಡಾಕ್ಟರ್ ನೋಡಿದ್ರೆ ಉಸಿರು ಪಸರು ಇಲ್ದೆ ಕೆಳಗಡೆ ಬಿದ್ದಿರ್ತಾನೆ. ಅವಳ ಕೈಯಲ್ಲಿ ಒಂದು ಬಾಲ್ ಇರುತ್ತೆ, ಆ ಬಾಲ್ ನ ಎತ್ಕೊಂಡು ಫೋರ್ಸ್ ಆಗಿ ಅವ್ರ ಎದೆ ಮೇಲೆ ಹಾಕಿದ ತಕ್ಷಣ ಅವ್ನಿಗೆ ಮತ್ತೆ ಪ್ರಾಣ ಬಂದ್ಬಿಡುತ್ತೆ. ಅದಾದ್ಮೇಲೆ ಆ ತಾತ ನಂಗೆ ಬೆಡ್ ಮೇಲೆ ಮಲಗಿಸಿದಾಗ ತುಂಬಾನೇ ಥ್ಯಾಂಕ್ಸ್ ಮಾ ನನ್ನ ನೋಡಕ್ ಬಂದಿದ್ದಕ್ಕೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಫ್ಯಾಂಗು ಕೇಳ್ತಾಳೆ ಆ ಲಾಯರ್ ಹತ್ರ ಒಂದು ಬಾಂಡ್ ಇತ್ತು, ಆ ರಾಣಿ ಆಸ್ತಿನೆಲ್ಲ ಅವನ ಹೆಸರು ಮೇಲೆ ಮಾಡ್ಕೊಂಡಿದ್ದಾನೆ, ಅದ್ ಅಂತ ಕೇಳಿದಾಗ ಡಾಕ್ಟರ್ ಹೇಳ್ತಾರೆ ಅದನ್ನೆಲ್ಲ ಅವನು ಫೇಕ್ ಆಗಿ ರೆಡಿ ಮಾಡ್ಕೊಂಡಿರ್ತಾನೆ, ಮೋಸ್ಟ್ಲಿ ಅವ್ರ ಮಗಳನ್ನ ಕೂಡ ಅವನೇ ಸಾಯಿಸ್ಬಿಟ್ಟಿರ್ಬೋದು ಅಂದಾಗ ಹೀರೋ ಹೇಳ್ತಾನೆ ಇಲ್ಲ ಆ ಹುಡುಗಿ ಇಲ್ದೇ ಇರೋದ್ರಿಂದಾನೆ ಅವನ ಕೈಲಿ ಆಸ್ತಿನ ಅವನ ಮೇಲೆ ಮಾಡ್ಕೊಳಕ್ ಆಗಿಲ್ಲ, ಅವನ ಮಗುನ ಸಾಯಿಸಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳ್ತಾನೆ. ಅದಾದ್ಮೇಲೆ ಹೊರಗಡೆ ಇಬ್ರು ಮಾತಾಡ್ಬೇಕಾದ್ರೆ ಹೀರೋಯಿನ್ ಕೇಳ್ತಾಳೆ ಸರಿ ನಿಮ್ಗೆ ಲವ್ ಸ್ಟೋರಿ ಏನಾದ್ರು ಇದೆಯಾ, ಗರ್ಲ್ ಫ್ರೆಂಡ್ ಯಾರಾದ್ರೂ ಇದಾರ ಅಂದಾಗ ಇವ್ನು ಹೇಳ್ತಾನೆ ಇಲ್ಲ ನನ್ಗೇನು ನೆನ್ಪಿಲ್ಲ ಅಂತ. ಸರಿ ಆಯ್ತು ಆ ಟೈಮಲ್ಲಿ ಲವ್ ಅಲ್ಲ ಹೆಂಗ್ ಪ್ರಪೋಸ್ ಮಾಡ್ತಾ ಇದ್ರಿ, ಹುಡುಗಿರ್ನೆಲ್ಲ ಹೆಂಗ್ ಕರೆಕ್ಟ್ ಮಾಡ್ತಾ ಇದ್ರಿ ಅಂದಾಗ ಅವ್ನು ಹೇಳ್ತಾನೆ ಆ ಟೈಮಲ್ಲೆಲ್ಲ ಲೆಟರ್ ನ ಹಾಕ್ತಾ ಇದ್ವಿ, ಅವ್ರ ಕಡೆಯಿಂದ ಬದಲಿಗೆ ಲೆಟರ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ಅದ್ ಎಷ್ಟೇ ತಿಂಗಳಾದ್ರೂ ಕೂಡ ನಾವ್ ವೇಟ್ ಮಾಡ್ತಾ ಇದ್ವಿ. ಇನ್ ಕೇಸ್ ಆ ಹುಡುಗಿರ್ ಏನಾದ್ರು ಲೆಟರ್ ನ ಹಾಕಿದ್ರೆ ಅವ್ರು ಯೂಸ್ ಮಾಡೋ ಪೌಡರ್ ನೆಲ್ಲ ಆ ಲೆಟರ್ ಅಲ್ಲಿ ಹಾಕ್ಬಿಟ್ಟು ಕಳಿಸ್ತಾ ಇದ್ರು ಅಂತ ಹೇಳ್ತಾನೆ. ಇದೇ ತರ ಇವರಿಬ್ರು ತುಂಬಾ ಹೊತ್ತು ಮಾತಾಡ್ಕೊಂಡಿರ್ತಾರೆ. ಅದಾದ್ಮೇಲೆ ಹೀರೋಯಿನ್ ಅವ್ರ ಸ್ಕೂಲ್ ಅಲ್ಲಿ ಅಂದ್ರೆ ವಾಲ್ ಅಲ್ಲಿ ಒಂದ್ ದೆವ್ವ ಇತ್ತು ಅಂತ ಹೇಳಿರ್ತಾರಲ್ಲ, ಆ ದೆವ್ವ ಹತ್ರ ಹೆಲ್ಪ್ ಕೇಳೋಣ ಅಂತ ಹೇಳ್ಬಿಟ್ಟು ಅಲ್ಲೋಗಿ ನಿಂತ್ಕೊಂಡು ಹೇಳ್ತಾಳೆ ಈ ತರ ರಾಣಿನ ಯಾರು ಸಾಯಿಸಿದ್ದು ಅದನ್ನ ಇನ್ವೆಸ್ಟಿಗೇಟ್ ಮಾಡ್ಬೇಕು ಅನ್ಕೊಂಡಿದೀನಿ, ದಯವಿಟ್ಟು ನನಗೆ ಹೆಲ್ಪ್ ಮಾಡಿ ಅಂದಾಗ ಆ ವಾಲ್ ಅಲ್ಲಿ ಲೈಬ್ರರಿ ಅಂತ ಮಾತ್ರ ಕಾಣಿಸುತ್ತೆ. ಸರಿ ಅಲ್ಲೇನಾದ್ರು ಸಿಗುತ್ತಾ ಅಂತ ಹೀರೋ ಮತ್ತೆ ಹೀರೋಯಿನ್ ಇಬ್ರು ಲೈಬ್ರರಿಗೆ ಹೋಗ್ತಾರೆ. ಅವಾಗ ಈ ಲೈಬ್ರರಿ ಇದ್ದಿದ್ದಕ್ಕೂ ಇವಾಗಿರೋದಕ್ಕೂ ತುಂಬಾ ಡಿಫ್ರೆಂಟ್ ಆಗಿರುತ್ತಲ್ವಾ, ಸೊ ಇವಾಗಿರೋ ತರ ಹೀರೋಯಿನ್ ತುಂಬಾನೇ ಈಸಿಯಾಗಿ ಹೊಟ್ಟೋಗ್ತಾಳೆ. ಆದ್ರೆ ಹೀರೋ ಮಾತ್ರ ಅವಾಗ ಲೈಬ್ರರಿ ಹೆಂಗಿತ್ತು ಅದ್ರ ಪ್ರಕಾರ ಈಗ ಹೀರೋ ಹೋಗ್ತಾ ಇರ್ತಾನೆ. ಇಬ್ರು ಬೇರೆ ಬೇರೆ ದಾರಿಯಲ್ಲೇ ಹೋಗೋದು. ಹೀರೋಯಿನ್ ಒಂದು ಬುಕ್ ನ ಎತ್ಕೊಂತಾಳೆ, ಆ ಕಡೆ ಹೀರೋನ್ ಒಂದು ಬುಕ್ ನ ಎತ್ಕೊಂತಾನೆ. ಆದ್ರೆ ಈ ಕಡೆ ಹೀರೋನ ಟಕ್ ಅಂತ ಒಂದು ಗೋಸ್ಟ್ ಬಂದು ಅಟ್ಯಾಕ್ ಮಾಡ್ಬಿಡುತ್ತೆ. ಅವಳು ನಂಗೆ ಎತ್ತಿ ಗಾಳಿಯಲ್ಲಿ ತೇಲಕ್ ಬಿಟ್ಟಿರುತ್ತೆ. ಈ ಕಡೆ ಹೀರೋನು ಕೂಡ ಯಾವ್ದೋ ಒಂದು ಫೋರ್ಸ್ ಬಂದು ತಡಿತಾ ಇರುತ್ತೆ. ಹೀರೋಯಿನ್ ಕಾಪಾಡ್ಬೇಕು ಅಂತ ಹೋದ್ರೆ ಕೂಡ ಅವ್ನ್ ಬರೋ ದಾರಿನೆಲ್ಲ ಬ್ಲಾಕ್ ಮಾಡ್ತಾ ಇರುತ್ತೆ. ಒಳ್ಳೆ ಟೈಮ್ಗೆ ಆ ಜಾಗಕ್ಕೆ ಒಂದು ಸಿಸ್ಟರ್ ಬಂದ್ಬಿಡ್ತಾರೆ. ಈ ತರ
ಕಡೆ ಹೀರೋಯಿನ್ ಗಾಳಿಯಲ್ಲಿ ತೇಲ್ತಾ ಇರೋದನ್ನ ನೋಡ್ಬಿಟ್ಟು ಇವ್ರೇನೇನೋ ಮಂತ್ರನೆಲ್ಲ ಹಾಕಿ ಅವಳನ್ನ ಹೆಂಗೋ ಕಾಪಾಡ್ತಾರೆ. ಅದಾದ್ಮೇಲೆ ಹೆಡ್ ಸಿಸ್ಟರ್ ಹತ್ರ ಕರ್ಕೊಂಡು ಹೋದಾಗ ನಿನ್ ಯಾವಾಗೂ ಈ ಸ್ಕೂಲಲ್ಲಿ ಹಾಕೋ ರೂಲ್ಸ್ ನ ಮೀರೋದೇ ನಿನ್ ಕೆಲ್ಸ, ಸೊ ನಿನ್ ಪನಿಷ್ಮೆಂಟ್ ಕೊಡ್ಲೇಬೇಕು ಅಂತ ಯಾವ್ದೋ ಒಂದು ರೂಮ್ ಅಲ್ಲಿ ಕರ್ಕೊಂಡು ಹೋಗಿ ಲಾಕ್ ಮಾಡ್ಬಿಡ್ತಾರೆ. ಆ ಟೈಮಲ್ಲಿ ರೂಮ್ ಹೊರಗಡೆ ಇರೋ ಹೀರೋ ಒಂದು ಬುಕ್ ನ ಹಂಗೆ ವಿಂಡೋ ಕಡೆಯಿಂದ ಒಳಗಡೆ ಹಾಕ್ತಾರೆ. ಆ ಬುಕ್ ಹಿಂದ್ಗಡೆನೆ ಈ ಫೋನ್ ಅಲ್ಲಿ ಇಡಕ್ಕೆ ಅಂತ ಸ್ಪೇಸ್ ತರ ಮಾಡಿರ್ತಾರಲ್ಲ, ಆತರ ಸ್ಪೇಸ್ ಇರುತ್ತೆ. ಅದ್ರೊಳಗಡೆ ಇನ್ನೊಂದು ಚಿಕ್ಕ ಡೈರಿ ತರ ಇರುತ್ತೆ. ಅದನ್ನ ತೆಗೆದ್ ನೋಡ್ತಾರೆ. ಈ ಡೈರಿ ಯಾರ್ದು ಅಂತ ನೋಡಿದ್ರೆ ಈ ರಾಣಿ ಅವ್ರ ಸೆಕ್ರೆಟರಿದು. ಅದ್ರಲ್ಲಿ ಏನ್ ಬರ್ದಿರ್ತಾಳೆ ಅಂದ್ರೆ ಈ ಲಾಯರ್ ಆ ರಾಣಿ ದುಡ್ನೆಲ್ಲ ಎತ್ಕೊಂಡೋಗಿ ಗ್ಯಾಮ್ಲಿಂಗ್ ಅಲ್ಲಿ ಹಾಕಿ ಅದನ್ನು ಹಾಳು ಮಾಡ್ತಾ ಇದ್ದಾನೆ. ನಾನಿವತ್ತು ಅವನ ಹತ್ರ ಇದ್ರ ಬಗ್ಗೆ ಮಾತಾಡ್ತೀನಿ, ಅವ್ನ ಏನಾದ್ರು ಒಪ್ಕೊಂಡಿಲ್ಲ ಅಂದ್ರೆ ಈ ಪ್ರೂಫ್ ನೆಲ್ಲ ಎತ್ಕೊಂಡೋಗಿ ರಾಣಿಗ್ ತೋರಿಸ್ತೀನಿ ಅಂತ ಬರ್ದಿರ್ತಾಳೆ. ಇವಳು ಇದನ್ನ ಓದ್ತಾ ಇರ್ಬೇಕಾದ್ರೆ ಸಿಸ್ಟರ್ ಬಂದು ರೂಮ್ ಡೋರ್ ನ ಓಪನ್ ಮಾಡ್ತಾರೆ. ಅಯ್ಯೋ ಸಾರಿ ಮಾ, ನೀನ್ ಈ ರೂಮ್ ಅಲ್ಲಿ ಇರೋದನ್ನ ನಾನು ಮರ್ತೆ ಹೋಗ್ಬಿಟ್ಟಿದೀನಿ, ಒಂದ್ ತಪ್ಪು ನಡೆದೋಗ್ಬಿಟ್ಟಿದೆ, ಬೇಗ ಬಾ ಅಂತ ಕರೆದಾಗ ಇವಳು ಎದ್ದು ಬಿದ್ದು ಓಡೋಗ್ತಾ ಇರ್ತಾಳೆ. ಏನ್ ವಿಷಯ ಅಂತ ನೋಡಿದ್ರೆ ಇವ್ರ ಸ್ಕೂಲ್ ಹತ್ರ ಆಂಬುಲೆನ್ಸ್ ಇರುತ್ತೆ, ಅದ್ರಲ್ಲಿ ಒಂದು ಬಾಡಿನ ಹತ್ತಿಸ್ತಾ ಇರ್ತಾರೆ. ಬೇರೆ ಯಾರು ಅಲ್ಲ, ಹೀರೋಯಿನ್ ಫ್ರೆಂಡ್ ಆಂಟೆ. ಅವಳು ಮೇಲಿಂದ ಬಿದ್ದು ಸತ್ತೋಗಿದ್ದಾಳೆ, ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ ಹೇಳ್ತಾರೆ. ಇವಳು ತುಂಬಾನೇ ಫೀಲ್ ಮಾಡಿ ಅಳ್ತಾಳೆ. ಹಿಂಗಾಯ್ತು ಏನು ಅಂತ ವಿಚಾರಣೆ ಮಾಡೋದಕ್ಕೆ ಇಂಟರ್ನೆಟ್ ಎಲ್ಲ ನೋಡಿದಾಗ ಅವಳಿಗೊಂದ್ ವಿಚಾರ ಗೊತ್ತಾಗುತ್ತೆ. ಆಂಟ್ ನ ಸ್ಕೂಲ್ ಅಲ್ಲಿ ಇರೋ ಬುಲಿ ಗರ್ಲ್ಸ್ ಎಲ್ಲ ಹೊಡೆದು ಅದನ್ನೆಲ್ಲ ವಿಡಿಯೋ ಮಾಡಿರ್ತಾರಲ್ಲ, ಅದನ್ನೆಲ್ಲ ಅಪ್ಲೋಡ್ ಮಾಡಿರ್ತಾರೆ. ಇನ್ನೊಂದ್ ಕಡೆ ಕೆಮಿಸ್ಟ್ರಿ ಟೀಚರ್ ಅವಳನ್ನ ಬ್ಲಾಕ್ ಮೇಲ್ ಮಾಡಿ ಫೋಟೋಸ್ ಎಲ್ಲ ತಗೊಂಡಿರ್ತಾರಲ್ಲ, ಆ ಫೋಟೋಸ್ ಎಲ್ಲ ಕೂಡ ಅಪ್ಲೋಡ್ ಮಾಡ್ಬಿಟ್ಟಿರ್ತಾರೆ. ಇದನ್ನೆಲ್ಲ ನೋಡಿ ಅವಳಿಗೆ ತುಂಬಾನೇ ಕೆಟ್ಟದಾಗ ಕಮೆಂಟ್ಸ್ ಎಲ್ಲ ಬರ್ತಾ ಇರುತ್ತೆ. ಇವಳು ತುಂಬಾನೇ ಡಿಪ್ರೆಸ್ಡ್ ಆಗ್ಬಿಟ್ಟಿರ್ತಾಳೆ. ತುಂಬಾ ಸತಿ ಹೀರೋಯಿನ್ ಗೆ ಟ್ರೈ ಮಾಡಿರ್ತಾಳೆ, ನಾನು ನೋಡ್ಬೇಕು, ಮಾತಾಡ್ಬೇಕು, ನನ್ ಕೈಲಿ ಆಗ್ತಾ ಇಲ್ಲ ಬಾ ಅಂತ. ಆದ್ರೆ ಎಲ್ಲಿ ಪಾಪ ಇವಳನ್ನ ಹತ್ರ ಲಾಕ್ ಮಾಡ್ಬಿಟ್ಟಿದ್ರಲ್ವಾ, ಆ ವಿಷಯ ಗೊತ್ತಿಲ್ಲದೆ ಅವಳು ತುಂಬಾನೇ ಡಿಪ್ರೆಷನ್ ಅಲ್ಲಿ ಇರೋದ್ರಿಂದ ಬಿಲ್ಡಿಂಗ್ ಮೇಲಿಂದ ಬಿದ್ದು ಸತ್ತೋಗಿರ್ತಾಳೆ. ಇದನ್ನ ತಿಳ್ಕೊಂಡ್ಮೇಲೆ ಫ್ಯಾಂಗ್ ಪಾಪ ತುಂಬಾನೇ ಅಳ್ತಾಳೆ. ಆ ಟೈಮಲ್ಲಿ ಹೀರೋ ಹೇಳಿರೋ ಮಾತು ಇವಳಿಗೆ ನೆನಪು ಬರುತ್ತೆ. ಏನಂದ್ರೆ ಯಾರ್ ಸಾಯ್ತಾರೋ ಅವ್ರ ಕಣ್ಣಿಗೆ ಮಾತ್ರ ನಾನ್ ಕಾಣಿಸೋದು ಅಂತ. ಅದಕ್ಕೆ ಅವತ್ತು ಆಂಟ್ ಕೂಡ ಯಾರು ಅದ್ ನಿನ್ ಬಾಯ್ ಫ್ರೆಂಡ್ ಅಂತ ಕೇಳಿರ್ತಾಳಲ್ಲ, ಅದು ಇವಳಿಗೆ ನೆನಪು ಬರುತ್ತೆ. ಅಷ್ಟೇ ಅಲ್ಲ, ಆ ಲಾಯರ್ ಅವ್ರ ವೈಫ್ ಕೂಡ ನೀವಿಬ್ರು ಫಸ್ಟ್ ಮನೆ ಬಿಟ್ಟು ಹೊರಗಡೆ ಹೋಗಿ ಅಂತ ಹೇಳಿರ್ತಾರಲ್ಲ. ಹೀರೋ ಬಂದು ದೆವ್ವಾಗಿರೋದ್ರಿಂದ ಯಾರ ಕಣ್ಗೂ ಕಾಣಿಸ್ಬಾರ್ದು. ಆದ್ರೆ ಅವತ್ತು ಅವಳು ಇಬ್ರು ಅಂತ ಹೇಳ್ದಾಗ್ಲೆ ಆಯಮ್ಮನ್ಗೂ ಸಾಯೋ ಟೈಮ್ ಹತ್ರ ಬಂದಿತ್ತು. ಅದರಿಂದಾನೆ ಹೀರೋ ಆಯಮ್ಮನ್ ಕಣ್ಣಿಗೆ ಕಾಣಿಸಿರೋದು. ಈಗ ಹೀರೋಯಿನ್ಗೆ ತುಂಬಾನೇ ಕೋಪ ಬಂದು ಕೆಮಿಸ್ಟ್ರಿ ಟೀಚರ್ ಹತ್ರ ಮಾತಾಡ್ಬೇಕು ಅಂತ ಹೋದ್ರೆ ಅಪ್ಪ ಮಾತಾಡೋತಾರಿಲ್ಲ, ಕಾರ್ ತಗೊಂಡು ಹೊಟ್ಟೋಗ್ತಾನೆ. ಇವಳು ಕೂಡ ತುಂಬಾನೇ ಕೋಪದಲ್ಲಿ ಕಾರ್ನ ಓಡಿಸ್ಕೊಂಡು ಹೋಗ್ತಾಳೆ. ಆದ್ರೆ ಅವ್ನು ಮಿಸ್ ಆಗ್ಬಿಟ್ಟ. ಈಗ ಹೀರೋಯಿನ್ ಬಂದು ಹೀರೋ ಹತ್ರ ಹೆಲ್ಪ್ ಕೇಳ್ತಾಳೆ. ನೀನ್ ಕೇಳಿದ್ದಕ್ಕೆ ನಾನ್ ನಿನ್ಗೆ ಹೆಲ್ಪ್ ಮಾಡಿದ್ನಲ್ಲ, ಈ ಸತಿ ನೀನ್ ನನಗೆ ಹೆಲ್ಪ್ ಮಾಡು ಅಂತ. ಏನ್ ವಿಷಯ ಅಂತ ನೋಡಿದ್ರೆ ಕೆಮಿಸ್ಟ್ರಿ ಟೀಚರ್ ನೈಟ್ ಅವ್ರ ಮನೇಲಿ ಇರ್ಬೇಕಾದ್ರೆ ಅವ್ನ್ ಫ್ರಿಜ್ ತೆಗೆದು ವಾಟರ್ ಬಾಟ್ಲ್ ಎತ್ಕೊಳಕ್ ಹೋದ್ರೆ ಅದ್ರೊಳಗಡೆ ಯಾರೋ ಕುತ್ಕೊಂಡಿರೋ ಅನ್ಸುತ್ತೆ. ಫಸ್ಟ್ ಇವ್ನ್ ಗಮನಿಸಲ್ಲ, ಆಮೇಲೆ ಟಕ್ಕಂತ ಹಂಗೆ ಬಗ್ ನೋಡಿದ್ರೆ ಯಾರು ಇರಲ್ಲ. ಅಪ್ಪ ಯಾರು ಇಲ್ಲ ಅಂತ ಸುಮ್ನೆ ಆಗ್ತಾನೆ. ಅದೇನ್ ಸ್ವಲ್ಪ ಹೊತ್ತಲ್ಲಿ ಓವನ್ ಅಲ್ಲಿ ಏನೋ ಇಟ್ಬಿಟ್ಟು ಅದನ್ನ ಬಿಸಿ ಮಾಡ್ಬೇಕು ಅಂತ ನೋಡಿದ್ರೆ ಸ್ವಲ್ಪ ಹೊತ್ತಿಗೆ ಅದ್ರೊಳಗಡೆ ಆಂಟ್ ತಲೆ ಕಾಣಿಸ್ತಾ ಇರುತ್ತೆ. ಅದ್ರಲ್ಲಿ ನಾನ್ ಸುಟ್ಟೋಗ್ತಾ ಇದೀನಿ, ಬ್ಲಾಸ್ಟ್ ಆಗ್ತಾ ಇದೀನಿ, ನನ್ನ ಕಾಪಾಡು, ನನ್ನ ಇಲ್ಲಿಂದ ತೆಗಿ ಅಂತ ಹೇಳ್ತಾ ಇರುತ್ತೆ. ಇವನಿಗೆ ಸಕ್ಕದಾಗ ಭಯ ಆಗುತ್ತೆ. ಸ್ವಲ್ಪ ಹೊತ್ತಲ್ಲಿ ಆ ತಲೆ ಹಂಗೆ ಬ್ಲಾಸ್ಟ್ ಬೇರೆ ಆಗ್ಬಿಡುತ್ತೆ. ಅಯ್ಯೋ ಇಲ್ಲಿ ದವ ಬಂದ್ಬಿಟ್ಟಿದೆ ಅಂತ ಆಯಪ್ಪಂಗೆ ಕೂಕೊಂಡು ಹೊರಗಡೆ ಬಂದು ಬೀಳ್ತಾನೆ. ಆಗ ಅವನಿಗೊಂದು ವಾಯ್ಸ್ ಕೇಳಿಸುತ್ತೆ, ನೀನೇ ಮರ್ಯಾದೆಗೆ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ನೀನ್ ಮಾಡಿದ್ದೆಲ್ಲ ತಪ್ಪು ಅಂತ ಒಪ್ಕೊಂಡ್ಬಿಡು, ಇಲ್ಲಾಂದ್ರೆ ನಿನ್ನ ಸಾಯಿಸ್ಬಿಡ್ತೀನಿ ಅಂತ. ಅವನು ತುಂಬಾನೇ ಭಯ ಪಟ್ಟವನು ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ನಿಜಾನೆಲ್ಲ ಹೇಳ್ಬಿಡ್ತಾನೆ. ನೆಕ್ಸ್ಟ್ ಫ್ಯಾಂಗು ಮತ್ತೆ ಹೀರೋ ಇಬ್ರು ಒಂದು ಸ್ಮಶಾನದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಇವರು ಫೈನಲ್ ಆಗಿ 3 ಕನ್ಕ್ಲೂಷನ್ ಗೆ ಬಂದಿರ್ತಾರೆ. ಫಸ್ಟ್ ಒನ್ ಏನಂದ್ರೆ ಇವರಿಬ್ರು ಸೇರಿ ಏನೋ ಒಂದು ವಿಷಯನ ಕಂಡಿಡಿತಾ ಇದ್ದಾರೆ ಅಂತ ಲಾಯರ್ ಬಂದು ಇವ್ರನ್ನ ತಡಿತಾ ಇದ್ರು. ಅದೇ ಟೈಮ್ ಅಲ್ಲಿ ಆ ಲಾಯರ್ ಅವ್ರ ಸೆಕ್ರೆಟರಿನೇ ಸಾಯಿಸಿ ಆ ಗೋಡೆ ಒಳಗಡೆ ಇಟ್ಟು ಸಿಮೆಂಟ್ ಹಾಕಿ ಕ್ಲೋಸ್ ಮಾಡ್ಬಿಟ್ಟಿದ್ದಾನೆ. ಸೊ ಈ ಸ್ಕೂಲ್ ಅಲ್ಲಿ ಇರೋ ಗೋಸ್ಟ್ ಅಂದ್ರೆ ಗೋಡೆನಲ್ಲಿ ಇರೋ ಒಂದು ದೆವ್ವ ಆ ಸೆಕ್ರೆಟರಿ ಇದೆ. ಇನ್ನೊಂದೇನಂದ್ರೆ ಫ್ಯಾಂಗ್ ಗೆ ಡೌಟ್ ಬಂದಿರುತ್ತೆ. ಲಾಯರ್ ಗೆ ಮತ್ತೆ ಸೆಕ್ರೆಟರಿಗೆ ಅಫೇರ್ ಇದೆ ಅಂತ ಗೊತ್ತಾದ್ಮೇಲೆ ಲಾಯರ್ ಹೆಂಡ್ತಿನೇ ಮೋಸ್ಟ್ಲಿ ಸೆಕ್ರೆಟರಿನ ಸಾಯಿಸ್ಬಿಟ್ಟು ಗೋಡೆಲ್ ಹಾಕಿ ಮಣ್ಣ್ ಮಾಡಿರ್ಬೋದು. ಯಾಕಂದ್ರೆ ಅವತ್ತು ನಾನು ಲೈಬ್ರರಿಗೆ ಹೋದಾಗ ಯಾವ್ದೋ ಒಂದು ಗೋಸ್ಟ್ ಬಂದು ನನ್ನ ಅಟ್ಯಾಕ್ ಮಾಡ್ತು. ಅದ್ ಯಾವ್ದು ಅಂತ ಗೊತ್ತಿಲ್ಲ, ನನಗ್ ಗೊತ್ತಿರೋ ಪ್ರಕಾರ ಅದು ಲಾಯರ್ ಹೆಂಡ್ತಿ ಗೋಸ್ಟೇ ಇರ್ಬೇಕು. ಆ ನಿಜ ಗೊತ್ತಾಗ್ಬಿಡತ್ತೆ ಅಂತ ಹೇಳಿ ನನ್ನ ತಡೆದಿರ್ಬೋದು. ಈಗ ಪ್ರೆಸೆಂಟ್ ನಮ್ ಮುಂದೆ ಇರೋದು ಈ 3 ಕನ್ಕ್ಲೂಷನ್. ಈಗ ಹೀರೋನ ನೋಡ್ಬಿಟ್ಟು ಕೇಳ್ತಾಳೆ ಫ್ಯಾಂಗು, ಸರಿ ನನ್ನ ಹತ್ರ ಕೆಲವೊಂದು ಕ್ವೆಶನ್ಸ್ ಇದೆ, ಅದಕ್ಕೆಲ್ಲ ನೀವು ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರೆ ಯಾರು ಕೊಲೆ ಮಾಡಿದ್ದಾರೆ ಅಂತ ನಾನು ಕರೆಕ್ಟ್ ಆಗಿ ಹೇಳ್ತೀನಿ ಅಂತಾಳೆ. ಅದಕ್ಕೆ ಹೀರೋ ಕೂಡ ಸರಿ ಓಕೆ ಅಂತ ಹೇಳ್ತಾನೆ. ನಾನು ಅವತ್ತು ಫಸ್ಟ್ ಟೈಮ್ ಇಲ್ಲಿಗೆ ಬಂದಾಗ ನನ್ಗೆ ಇಲ್ಲಿ ಗನ್ ಪೌಡರ್ ಸ್ಮೆಲ್ ಬರ್ತಾ ಇದೆ ಅಂತ ನಾನು ಹೇಳ್ದೆ. ಅದು 20 ವರ್ಷದಿಂದ ನಡೆದಿರೋ ಒಂದು ಕೊಲೆ, ಇಲ್ಲಿ ಸತ್ತಿರೋದು ಬೇರೆ ಯಾರು ಅಲ್ಲ, ಅದು ನೀನೆ ಅಂತ ಹೇಳ್ತಾರೆ. ಆದ್ರೆ ನಮ್ ಹೀರೋಗೇನು ನೆನ್ಪಿರೋದಿಲ್ಲ. ಆದ್ರೆ ಈಗ ಹೀರೋಯಿನ್ ಎಲ್ಲ ಹೇಳ್ತಾ ಇದ್ರೆ ಅವ್ನ್ಗೆಲ್ಲ ಸ್ವಲ್ಪ ನೆನಪು ಬರ್ತಾ ಇರುತ್ತೆ. ಆಕ್ಚುಲಿ ಏನ್ ನಡೆದಿರತ್ತಂದ್ರೆ ಹೀರೋ ಆಕ್ಚುಲಿ ತೋಟ ಕೆಲಸ ಮಾಡ್ತಾ ತಾತ ಇದ್ರಲ್ವಾ, ಅವರ ರಿಲೇಟಿವ್. ಸೊ ಈ ಕೇಸ್ ಬಗ್ಗೆ ಸಂಬಂಧಪಟ್ಟಿರೋ ಡೀಟೇಲ್ಸ್ ಏನಾದ್ರು ಸಿಗುತ್ತಾ ಅಂತ ಹುಡ್ಕೊಂಡು ಆ ಜಾಗಕ್ಕೆ ಬಂದಿರೋದು. ಆ ಟೈಮಲ್ಲಿ ಹಿಂದ್ಗಡೆಯಿಂದ ಯಾರೋ ಹೀರೋನ ಶೂಟ್ ಮಾಡಿರ್ತಾರೆ. ಅವ್ನ ಹಂಗೆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬಿದ್ದು ಸತ್ತೋಗಿರ್ತಾನೆ. ಆದ್ರೆ ಯಾರು ಶೂಟ್ ಮಾಡಿದ್ರು ಅಂತ ಅವನಿಗೆ ಗೊತ್ತಿಲ್ಲ. ಈ ತರ ಮಾತಾಡ್ತಾ ಇರ್ಬೇಕಾದ್ರೇನೆ ಹೀರೋ ಅಲ್ಲಿಂದ ಹಂಗೆ ಮರೆ ಆಗ್ಬಿಡ್ತಾನೆ. ಆ ಟೈಮಲ್ಲಿ ಫ್ಯಾಂಗ್ ಹಿಂದ್ಗಡೆ ಯಾರೋ ಬ್ಲಾಕ್ ಕಲರ್ ಆಗಿ ನಿಂತ್ಕೊಂಡಿರೋದನ್ನ ತೋರಿಸ್ತಾರೆ. ಸ್ವಲ್ಪ ಹೊತ್ತಲ್ಲೇ ಚರ್ಚ್ ಕಡೆಯಿಂದ ಬೆಲ್ ಸೌಂಡ್ ಕೇಳಿಸಿದ ತಕ್ಷಣ ಹೀರೋಯಿನ್ ಆ ಚರ್ಚ್ ಕಡೆ ಹೊಟ್ಟೋಗ್ತಾಳೆ. ಆ ಬ್ಲಾಕ್ ಕಲರ್ ಆಗಿತ್ತಲ್ಲ ಅದು ಕೂಡ ಹಂಗೆ ಹೊರಟೋಗುತ್ತೆ. ಈಗ ಹೀರೋಯಿನ್ ಸ್ಟ್ರೇಟ್ ಆಗಿ ಚರ್ಚ್ ಒಳಗಡೆ ಹೋಗಿ ನೋಡಿದ್ರೆ ಅಲ್ಲಿ ಸಿಸ್ಟರ್ ಪ್ರೇಯರ್ ಮಾಡ್ತಾ ಇರ್ತಾರೆ. ಆಗ ಹೀರೋಯಿನ್ ಡ್ಯಾಂಗ್ ಅಂತ ಒಂದ್ ಹೆಸರನ್ನ ಮಾತ್ರ ಕರೀತಾಳೆ. ಇದನ್ನ ಕೇಳಿಸ್ಕೊಂಡು ಆ ಸಿಸ್ಟರ್ ಕೂಡ ಹಂಗೆ ಶಾಕಿಂಗ್ ಆಗಿ ನೋಡ್ತಾ ಇರ್ತಾರೆ. ಏನ್ ವಿಷಯ ಅಂತ ನೋಡಿದ್ರೆ ಅವತ್ತು ಲೈಬ್ರರಿಯಿಂದ ಹೀರೋಯಿನ್ ಒಂದ್ ಬುಕ್ ನ ಎತ್ಕೊಂಡಿರ್ತಾಳಲ್ಲ, ಆ ಬುಕ್ ನ ರೂಮ್ ಅಲ್ಲಿ ಲಾಕ್ ಮಾಡಿದಾಗ ಅದನ್ನ ಫುಲ್ ಆಗಿ ಸ್ಮೆಲ್ ಮಾಡಿ ನೋಡಿರ್ತಾಳೆ. ಅದರಿಂದ ಅವಳಿಗೊಂದು ಕನ್ಕ್ಲೂಷನ್ ಬಂದಿರುತ್ತೆ, ಆ ರಾಣಿ ದತ್ತಕ್ ತಗೊಂಡಿರೋ ಮಗು ಬೇರೆ ಯಾರು ಅಲ್ಲ ಈ ಸಿಸ್ಟರೇ ಅಂತ. ಈಗ ಬುಕ್ ನಂಗೆ ಸಿಸ್ಟರ್ ಕೈಗೆ ಕೊಡ್ತಾಳೆ. ಈಗ ಸಿಸ್ಟರ್ ಕೂಡ ಏನ್ ನಡೀತು ಅಂತ ನಿಜಾನ ಹೇಳ್ತಾರೆ. ಈ ಸಿಸ್ಟರ್ ಚಿಕ್ಕ ಹುಡುಗಿ ಆಗಿರ್ಬೇಕಾದ್ರೆ ಅವ್ರ ರಿಲೇಟಿವ್ ಯಾರೋ ಒಬ್ರು ಈ ಬುಕ್ ನ ಗಿಫ್ಟ್ ಆಗಿ ಕೊಟ್ಟಿರ್ತಾರೆ. ಈ ರಾಣಿ ನೋಡೋದಕ್ಕೆ ತುಂಬಾ ಒಳ್ಳೆಯವ್ರ ತರ ಕಾಣಿಸ್ತಾರೆ. ಬೇರೆಯವ್ರ ಮುಂದೆ
ಮುಂದೆ ಈ ಮಗುನ ತುಂಬಾ ಪ್ರೀತಿ ಮಾಡೋ ತರ ತೋರಿಸ್ಕೊಳ್ತಾರೆ. ಆದ್ರೆ ಯಾರು ಇಲ್ದೇ ಇರೋವಾಗ ತುಂಬಾನೇ ಟಾರ್ಚರ್ ಕೊಡ್ತಾ ಇರ್ತಾರೆ. ಹುಡುಗಿನ ಹೊಡಿಯೋದು ಬಡಿಯೋದು ಎತ್ಕೊಂಡೋಗಿ ಒಂದು ಕೇಜ್ ತರ ಇರೋ ಜಾಗದಲ್ಲಿ ಹಾಕ್ಬಿಡ್ತಾ ಇದ್ರು. ಆ ಟೈಮಲ್ಲಿ ಚಿಕ್ಕ ಹುಡುಗಿ ತುಂಬಾನೇ ಭಯ ಪಟ್ಟಿದ್ಲು. ಹೇಳ್ಬೇಕಂದ್ರೆ ಹುಡುಗಿಗೆ ಜೊತೆಯಾಗಿದ್ದಿದ್ದೆ ಚಿಕ್ಕ ಬುಕ್ ಅಂತೆ. ಅದ್ರಲ್ಲಿ ಅಂದ್ರೆ ಆ ಬುಕ್ ಬಂದು ಒಂದು ವಿಚ್ ಮತ್ತೆ ಪ್ರಿನ್ಸೆಸ್ ಮಧ್ಯ ನಡೆಯೋ ಒಂದು ಸ್ಟೋರಿ. ಅದನ್ನೇ ಅವಳು ಮತ್ತೆ ಮತ್ತೆ ಓದಿರ್ತಾಳೆ. ಅದರಿಂದ ಆ ಟೈಮಲ್ಲಿ ಚಿಕ್ಕ ಮಗುಗೆ ಆ ರಾಣಿ ಬಂದು ಒಂದು ವಿಚ್ ತರ ಕಾಣಿಸಿರ್ತಾರೆ. ಒಂದಿನ ಈ ಚಿಕ್ಕ ಹುಡುಗಿನ ಹೊಡಿಬೇಕು ಅಂತ ಅಲ್ಲಿರೋ ಒಂದು ರಾಡ್ ನ ಎತ್ಕೊಂಡು ಆ ಹುಡುಗಿನ ಓಡಿಸ್ಕೊಂಡು ಹೋಗಿರ್ತಾರೆ. ಆ ಟೈಮಲ್ಲಿ ಹುಡುಗಿ ಕಣ್ಣಿಗೆ ಇವರೊಂದು ವಿಚ್ ತರನೇ ಕಾಣಿಸಿರ್ತಾರೆ. ಈ ಹುಡುಗಿ ಓಡೋಗಿ ಹೊರಗಡೆ ಸ್ವಿಮ್ಮಿಂಗ್ ಪೂಲ್ ಹತ್ರ ಇರೋ ಒಂದು ಸ್ಟ್ಯಾಚು ಹತ್ರ ಬಚ್ಚಿಟ್ಕೊಂಡಿರ್ತಾಳೆ. ಇವ್ರು ಕೂಡ ಚಿಕ್ಕ ಹುಡುಗಿ ಹಿಡಿಯೋ ಜೋರಲ್ಲಿ ಬಂದವರು ಕಾಲೆಡ್ವಿ ಕೆಳಗಡೆ ಬಿದ್ಬಿಡ್ತಾರೆ. ತಲೆಗೆ ಭಯಂಕರವಾಗಿ ಏಟು ತಗಲ್ ಬಿಡುತ್ತೆ. ಫುಲ್ ಆಗಿ ಬ್ಲಡ್ ಬರ್ತಾ ಇರುತ್ತೆ. ಹಂಗೋ ಹಿಂಗೋ ಎದ್ದು ನಿಂತ್ಕೊಳ್ತಾರೆ. ಆದ್ರೆ ಈ ಹುಡುಗಿ ಕಣ್ಣಿಗೆ ಇವ್ರು ವಿಚ್ ತರ ಕಾಣಿಸ್ತಾ ಇದಾರಲ್ವಾ. ಸೊ ಹುಡುಗಿ ಹಿಂದ್ಗಡೆಯಿಂದ ಬಂದು ಅವ್ರು ನಂಗೆ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ತಳ್ಬಿಡ್ತಾಳೆ. ಅವ್ರ ಕೈಲಿ ಸ್ವಿಮ್ ಮಾಡಕ್ ಆಗ್ತಾ ಇಲ್ಲ, ನೀರಲ್ಲಿ ಮುಣುಗ್ತಾ ಇರ್ತಾರೆ. ಅವ್ರು ಹೆಲ್ಪ್ ಅಂತ ಕಿರ್ಸ್ತಾ ಇರೋದ್ರಿಂದ ಚಿಕ್ಕ ಹುಡುಗಿಗೆ ತುಂಬಾನೇ ಭಯ ಆಗ್ಬಿಟ್ಟು ಅಲ್ಲಿ ಗಾರ್ಡನಿಂಗ್ ಮಾಡೋದಕ್ಕೆ ಅಂತ ರಾಡ್ ಟೈಪ್ ಒಂದ್ ಇಟ್ಟಿರ್ತಾರೆ. ಅದನ್ನ ಎತ್ಕೊಂಡು ಅವ್ರಿಗೆ ಹೆಂಗಾದ್ರು ಮಾಡಿ ಅನ್ಸಿ ಅವ್ರನ್ನ ಕಾಪಾಡ್ಬೇಕು ಅಂತ ಟ್ರೈ ಮಾಡ್ತಾಳೆ. ಆದ್ರೆ ಆ ನೀರಲ್ಲಿ ಬಿದ್ದಿರೋ ರಾಣಿಗೆ ಅದನ್ನ ಹಿಡ್ಕೊಳಕ್ ಆಗಲ್ಲ. ಅವ್ರ ಹಂಗೆ ನೀರಲ್ಲೇ ಮುನ್ಗಿ ಸತ್ತೋಗ್ಬಿಡ್ತಾರೆ. ಅದಾದ್ಮೇಲೆ ಹುಡುಗಿ ನಾನು ಏನೋ ತಪ್ಪು ಮಾಡ್ಬಿಟ್ಟಿದೀನಿ ಅಂತ ಹೇಳಿ ತುಂಬಾನೇ ಎದುರ್ಕೊಂಡಿದ್ದಿರ್ತಾಳೆ. 10-12 ವಯಸ್ಸು ಬರೋ ಟೈಮ್ಗೆ ಹಂಗೆ ಮನೆ ಬಿಟ್ಟು ಹೊರಗಡೆ ಹೋಗಿ ಹೆಸರೆಲ್ಲ ಚೇಂಜ್ ಮಾಡ್ಕೊಂಡು ಈಗ ಒಂದು ಸಿಸ್ಟರ್ ಆಗಿದ್ದೀನಿ ಅಂತ ಎಲ್ಲಾ ನಿಜಾನು ಹೇಳ್ತಾರೆ. ಈ ತರ ಮಾತಾಡ್ತಾ ಇರ್ಬೇಕಾದ್ರೇನೆ ಇದಕ್ಕೂ ಮುಂಚೆ ಹೀರೋಯಿನ್ ಹಿಂದ್ಗಡೆ ಒಬ್ರು ಬ್ಲಾಕ್ ಕಲರ್ ಡ್ರೆಸ್ ಹಾಕೊಂಡ್ ನಿಂತಿದ್ರಲ್ಲ, ಈಗ ಅದೇ ತರ ಒಬ್ರು ಬಂದು ಈ ಸಿಸ್ಟರ್ ಕತ್ತಿಗೆ ಇಂಜೆಕ್ಷನ್ ಹಾಕ್ಬಿಡ್ತಾರೆ. ಈಗ ಸ್ಲೋ ಆಗಿ ಬ್ಲಾಕ್ ಕಲರ್ ಬಟ್ಟೆನ ತೆಗಿತಾರ ನೋಡಿ, ಅದು ಬೇರೆ ಯಾರು ಅಲ್ಲ ಆ ಡಾಕ್ಟರೇ. ಇವ್ರನ್ನ ನೋಡಿದ ತಕ್ಷಣ ಫ್ಯಾಂಗ್ ಸಖತ್ತಾಗಿ ಶಾಕ್ ಆಗುತ್ತೆ. ಈಗ ಡಾಕ್ಟರ್ ಒಂದು ನಿಜಾನ ಹೇಳ್ತಾರೆ. ಈ ಸಿಸ್ಟರ್ ಬೇರೆ ಯಾರು ಅಲ್ಲ ಅಂದ್ರೆ ದತ್ತಕ್ ಕೊಟ್ಟಿರ್ತಾರಲ್ಲ ಈ ಮಗುನ, ಈ ಮಗು ಬೇರೆ ಯಾರು ಅಲ್ಲ, ಅದ್ ನನ್ ಮಗುನೇ. ಈ ಡಾಕ್ಟರ್ಗೆ ಮತ್ತೆ ರಾಣಿಗೆ ಅಫೇರ್ ಇತ್ತು ಅಂತ ಹೇಳಿದ್ರಲ್ಲ, ಆದ್ರೆ ಅದಕ್ಕೂ ಮುಂಚೆನೆ ಡಾಕ್ಟರ್ಗೆ ಮದ್ವೆ ಆಗಿರುತ್ತೆ. ಅವ್ರ ವೈಫ್ ಒಂದು ನರ್ಸ್ ಆಗಿ ವರ್ಕ್ ಮಾಡಿರ್ತಾರೆ. ಪ್ಲಸ್ ಆ ಟೈಮ್ ಅವ್ರು ಪ್ರೆಗ್ನೆಂಟ್ ಆಗಿ ಬೇರೆ ಇದ್ದಿರ್ತಾರೆ. ಈ ವಿಷಯ ತಿಳ್ಕೊಳ್ಳೋ ಆ ರಾಣಿ ಒಂದು ನಿನ್ ಮಗು ಪ್ರಾಣದಲ್ಲಿ ಇರ್ಬೇಕು ಅಥವಾ ನಿನ್ ಹೆಂಡತಿ ಪ್ರಾಣದಲ್ಲಿ ಇರ್ಬೇಕು, ಅದನ್ನ ನೀನೇ ಡಿಸೈಡ್ ಮಾಡ್ಕೊ ಅಂತ ತುಂಬಾನೇ ಬೆದರ್ಸಿರ್ತಾರೆ. ಅದರಿಂದಾನೇ ಈ ಡಾಕ್ಟರ್ ಡೆಲಿವರಿ ಆಗಿದ್ ಸ್ವಲ್ಪ ಹೊತ್ತಿಗೆ ಏನೋ ಒಂದು ಪಾಯ್ಸನಸ್ ಇಂಜೆಕ್ಷನ್ ಅವ್ರ ವೈಫ್ ಗೆ ಹಾಕಿ ಸಾಯಿಸ್ಬಿಟ್ಟಿರ್ತಾರೆ. ಇವಳ ಆತ್ಮನೆ ಅಲ್ಲಿ ದೆವ್ವಾಗಿ ಸುತ್ತಾ ಇದ್ದಿದ್ದು. ಅವತ್ತು ಹೀರೋಯಿನ್ ಕೂಡ ವಿಚಾರಣೆ ಮಾಡಕ್ ಹೋದಾಗ ಅಲ್ಲಿರೋ ವಾಚ್ಮ್ಯಾನ್ ಹೇಳಿರ್ತಾರಲ್ಲ ಒಂದು ಪ್ರೆಗ್ನೆಂಟ್ ನರ್ಸ್ ಈ ಕಡೆ ಓಡಾಡ್ತಾರೆ ಅಂತ, ಅದು ಬೇರೆ ಯಾರು ಅಲ್ಲ ಈ ಡಾಕ್ಟರ್ ಅವ್ರ ವೈಫ್. ಇನ್ನೊಂದ್ ಕಡೆ ಈ ಸಿಸ್ಟರ್ ಚಿಕ್ಕ ಹುಡುಗಿ ಆಗಿರ್ಬೇಕಾದ್ರೆ ರಾಣಿನ ಸಾಯಿಸ್ಬಿಟ್ಟಿರ್ತಾರಲ್ಲ, ಆ ಟೈಮಲ್ಲಿ ಡಾಕ್ಟರ್ ಜಾಗಕ್ಕೆ ಬಂದಿರ್ತಾರೆ. ಈ ಚಿಕ್ಕ ಮಗು ಮೇಲೆ ಆ ಅಪ್ಪದ್ನೆ ಬೀಳೋದ್ ಬೇಡ ಅಂತ ಹೇಳಿ ಅದನ್ನ ಪೂರ್ತಿಯಾಗಿ ಆ ಗಾರ್ಡನ್ ಕೆಲಸ ಮಾಡೋ ತಾತನೇ ಎಲ್ಲಾ ಮಾಡಿದ್ದು ಅಂತ ಅವ್ರ ಮೇಲೆ ಅಪ್ಪಾದ್ನೆನ ಹಾಕ್ಬಿಡ್ತಾರೆ. ಅದಾದ್ಮೇಲೆ 12 ವಯಸ್ಸಲ್ಲಿ ಆ ಸಿಸ್ಟರ್ ಕೂಡ ಕಾಣೆ ಆಗ್ಬಿಟ್ಟಿರ್ತಾರಲ್ಲ. ಈಗ ಎಲ್ಲೋ ಚೆನ್ನಾಗಿ ಓದಿ ಒಂದು ಸಿಸ್ಟರ್ ಆಗಿದ್ದಾರೆ ಅಂತ ತಿಳ್ಕೊಂಡ್ಮೇಲೆ ಇವ್ರಿಗೆ ಒಂದು ಸಮಾಧಾನ ಆಗಿರುತ್ತೆ. ಅಪ್ಪ ಹೆಂಗೋ ನನ್ ಮಗಳು ಚೆನ್ನಾಗೇ ಇದ್ದಾಳೆ, ಇನ್ಮೇಲೆ ಯಾವ್ದೇ ಒಂದು ಪ್ರಾಬ್ಲಮ್ ಆಗೋದಿಲ್ಲ ಅಂತ ಇವ್ರ ಈ ತರ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಒಂದಿನ ಹೀರೋ ಬಂದು ಡಾಕ್ಟರ್ ನ ಮೀಟ್ ಮಾಡಿರ್ತಾನೆ. ಹೀರೋ ಕೂಡ ಈಗ ಗಾರ್ಡನಿಂಗ್ ಕೆಲಸ ಮಾಡ್ತಾ ಇದ್ದ ತಾತ ಅವ್ರ ರಿಲೇಷನ್ ತಾನೆ. ಅವನ ರಾಣಿ ಕೊಲೆ ಕೇಸ್ ಬಗ್ಗೆ ಮತ್ತೆ ಇನ್ವೆಸ್ಟಿಗೇಟ್ ಮಾಡ್ತಾ ಇರೋದ್ರಿಂದ ಮತ್ತೆ ಇಲ್ಲೇ ಕೇಸ್ ಓಪನ್ ಆಗಿ ಇವ್ರ ಮಗಳ ಮೇಲೆ ಬಂದ್ಬಿಡತ್ತೋ ಅಂತ ಹೇಳಿ ಅವತ್ತು ಹೀರೋ ಸ್ವಿಮ್ಮಿಂಗ್ ಪೂಲ್ ಹತ್ರ ಇರ್ಬೇಕಾದ್ರೆ ಇವರೇ ಹಿಂದ್ಗಡೆಯಿಂದ ಶೂಟ್ ಮಾಡಿ ಹೀರೋನ ಸಾಯಿಸಿರ್ತಾರೆ. ಈಗ ಈ ನಿಜ ಅಲ್ಲ ನಮ್ ಹೀರೋನ್ಗೆ ಗೊತ್ತಾಗೋಯ್ತು ಅಂತ ಹೇಳಿ ಅವಳನ್ನ ಹೆಂಗಾದ್ರು ಮಾಡಿ ಸಾಯಿಸ್ಬೇಕು ಅಂತ ಆ ಮೇಲೆ ಬೆಲ್ಲ ಹತ್ರ ಇರೋ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ತಳ್ಳಿ ಸಾಯಿಸ್ಬೇಕು ಅಂತ ಹೀರೋಯಿನ್ ಕೂಡ ತುಂಬಾನೇ ಕೇಳ್ಕೊಂತಾ ಇರ್ತಾಳೆ, ಬೇಡ ಬೇಡ ದಯವಿಟ್ಟು ನನ್ನ ಬಿಟ್ಬಿಡಿ ಪ್ಲೀಸ್ ಅಂತ. ಆದ್ರೂ ಅವ್ರು ಬಿಡೋ ತರ ಇಲ್ಲ. ಆ ಟೈಮಲ್ಲಿ ಹೀರೋದು ವಾಯ್ಸ್ ಕೇಳಿಸುತ್ತೆ, ಕಾಲಲ್ಲಿ ಅವನನ್ನ ಒದಿ ಅಂತ. ಹೀರೋಯಿನ್ ಕೂಡ ಒಂದು ಫೋರ್ಸ್ ಅಲ್ಲಿ ಒದ್ಬಿಡ್ತಾಳೆ. ಆದ್ರೆ ಅವಳು ಕಾಲ್ ಎಡವಿ ಮೇಲಿಂದ ಕೆಳಗಡೆ ಬಿದ್ಬಿಡ್ತಾಳೆ. ಟಕ್ಕಂತ ಯಾರೋ ಬಂದು ಅವಳನ್ನ ಹಿಡ್ಕೊಳ್ಳೋ ತರ ಆಗುತ್ತೆ. ಬೇರೆ ಯಾರು ಅಲ್ಲ ನಮ್ ಹೀರೋನೇ. ಆಗ ಹೀರೋಯಿನ್ ಕೇಳ್ತಾಳೆ, ನನ್ನ ಮುಟ್ತಾ ಇದೆಯಾ ನೀನು, ಮುಟ್ಟಕ್ ಆಗುತ್ತಾ ಅಂದಾಗ ಹೀರೋ ಕೂಡ ಕೆಲವೊಂದ್ ಟೈಮ್ ಆಗುತ್ತೆ ಅಂತ ಹೇಳ್ತಾನೆ. ಆದ್ರೆ ಇದೇ ಗ್ಯಾಪ್ ಅಲ್ಲಿ ಆ ಡಾಕ್ಟರ್ ಮತ್ತೆ ಎದ್ದು ಬಂದು ಹೀರೋಯಿನ್ ಶೂಟ್ ಮಾಡ್ಬೇಕು ಅಂತ ನೋಡ್ತಾನೆ. ಆ ಟೈಮಲ್ಲಿ ಹಿಂದ್ಗಡೆಯಿಂದ ಒಂದು ದೆವ್ವ ಬಂದು ಅವ್ರನ್ನ ಮೇಲಿಂದ ಕೆಳಗಡೆ ತಳ್ಳಿ ಸಾಯಿಸ್ಬಿಡುತ್ತೆ. ಈ ದೆವ್ವ ಬೇರೆ ಯಾರು ಅಲ್ಲ, 50 ವರ್ಷದಿಂದ ಈ ಡಾಕ್ಟರ್ ನ ಸಾಯಿಸ್ಬೇಕು ಅಂತ ವೇಟ್ ಮಾಡ್ತಾ ಇದ್ದಿದ್ದು ಅವ್ರ ಹೆಂಡತಿ ದೆವ್ವನೇ. ಅವತ್ತು ಅವ್ರ ಮನೇಲಿ ಕೂಡ ಫಸ್ಟ್ ಟೈಮ್ ಹೀರೋಯಿನ್ ಮೀಟ್ ಮಾಡಿದಾಗ ಆ ತಾತ ಹಿಂದ್ಗಡೆ ಒಂದು ದೆವ್ವ ಇತ್ತು ಅಂತ ಹೇಳದ್ನಲ್ಲ, ಅದು ಬೇರೆ ಯಾರು ಅಲ್ಲ ಇವ್ರ ವೈಫ್ ದೆವ್ವನೇ. ಈಗ ಇಲ್ಲಿ ಹೀರೋ ಕೂಡ ನಡೆದಿದ್ದನ್ನೆಲ್ಲ ತಿಳ್ಕೊಂಡ್ನಲ್ಲ, ಅವ್ನಿಗೆಲ್ಲ ನಿಜ ಗೊತ್ತಾಯ್ತು. ಸೊ ನಾನು ಹೋಗ್ಬೇಕಾಗಿರೋ ಟೈಮ್ ಬಂತು, ನಾನು ಹೋಗ್ತಾ ಇದೀನಿ ಅಂದಾಗ ಹೀರೋಯಿನ್ ತುಂಬಾನೇ ಅಳ್ತಾಳೆ. ಇಲ್ಲ ಬೇಡ ಪ್ಲೀಸ್ ಹೋಗ್ಬೇಡ ಅಂತ. ಹೀರೋ ಕೂಡ ಹೇಳ್ತಾನೆ, ನಾನ್ ಸತ್ ಮೇಲೆ ಕೂಡ ನನ್ಗೊಂದು ಸ್ವೀಟ್ ಮೆಮರೀಸ್ ಇತ್ತಂದ್ರೆ ಅದು ನಿಂದು ಮಾತ್ರನೇ ಅಂತ. ಹೀರೋಯಿನ್ ಕೂಡ ತುಂಬಾನೇ ಎಮೋಷನಲ್ ಆಗಿ ಅವನನ್ನ ಕಿಸ್ ಮಾಡ್ತಾಳೆ. ಹಂಗೆ ಸ್ವಲ್ಪನೇ ಅವ್ನ ಮೈ ಕೂಡ ಗಾಳಿಯಲ್ಲಿ ಒಟ್ಟೋಗುತ್ತೆ. ಆದ್ರೆ ಅವ್ನ ಕಣ್ಣಿಗೆ ಕಾಣಿಸೋದಿಲ್ಲ. ಇನ್ನೊಂದ್ ಕಡೆ ಸಿಸ್ಟರ್ ಕೂಡ ಪೊಲೀಸ್ ಹತ್ರ ಆಗಿರೋ ನಿಜನೆಲ್ಲ ಹೇಳಿ ತಪ್ಪೆಲ್ಲ ನಾನೇ ಮಾಡಿದ್ದು ಅಂತ ಒಪ್ಕೊಂತಾಳೆ. ಅದರಿಂದ ಆ ಗಾರ್ಡನಿಂಗ್ ಕೆಲಸ ಮಾಡ್ತಿದ್ದ ತಾತದೇನು ತಪ್ಪಿಲ್ಲ ಅಂತ ಗೊತ್ತಾಗುತ್ತೆ. ಆದ್ರೆ ಇದು ನಡೆದು ತುಂಬಾ ವರ್ಷ ಆಯ್ತಲ್ವಾ, ಸೊ ಅದ್ರ ಟೈಮ್ ಪೀರಿಯಡ್ ಕೂಡ ಮುಗ್ದಿರೋದ್ರಿಂದ ಈ ಸಿಸ್ಟರ್ಗೂ ಏನು ಶಿಕ್ಷೆ ಹಾಕಲ್ಲ, ನಾರ್ಮಲ್ ಆಗಿ ಅವ್ರ ಕೆಲಸನ ಮಾಡ್ಕೊಳಕ್ಕೆ ಬಿಟ್ಟಿರ್ತಾರೆ. ಅದಾದ್ಮೇಲೆ ಫ್ಯಾಂಗ್ ನ ತೋರಿಸ್ತಾರೆ. ಅವಳಿ ಜಾಗನ ಬಿಟ್ಟು ಹೋಗೋದಕ್ಕೆ ಅವಳ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊಂತಾ ಇರ್ಬೇಕಾದ್ರೆ ಹೀರೋಗೋಸ್ಕರ ಒಂದು ಲೆಟರ್ ನ ಬರೀತಾಳೆ. ಜೊತೆಗೆ ಅವಳ ಪರ್ಫ್ಯೂಮ್ ನ ಲೆಟರ್ ಮೇಲೆಲ್ಲ ಫುಲ್ ಆಗಿ ಸ್ಪ್ರೇ ಮಾಡ್ತಾಳೆ. ಆ ಟೈಮಲ್ಲಿ ಟಿವಿಯಲ್ಲಿ ಒಂದು ನ್ಯೂಸ್ ಓಡ್ತಾ ಇರುತ್ತೆ, ಯಾವ್ದೋ ಒಂದು ಓಲ್ಡ್ ಫೋಟೋಶಾಪ್ ಅದನ್ನ ಇವಾಗ ಫುಲ್ ಆಗಿ ಡಿಸ್ಟ್ರಾಯ್ ಮಾಡ್ತಾರೆ ಅಂತ ಹೇಳ್ತಾ ಇರ್ತಾರ. ಆ ಟೈಮಲ್ಲೇ ಹೀರೋಯಿನ್ ಇರೋ ಜಾಗದಲ್ಲ ರೂಮ್ ಅಲ್ಲಿ ಲೈಟ್ ಎಲ್ಲ ಫುಲ್ ಬಿಟ್ಟು ಉರಿತಾ ಇರುತ್ತೆ. ಟಕ್ಕಂತ ಸಿಸ್ಟಮ್ ಆನ್ ಆಗಿ ಒಂದೇ ಒಂದು ಲೈನ್ ಮಾತ್ರ ಬರುತ್ತೆ. ಈಗ ನ್ಯೂಸ್ ಅಲ್ಲಿ ತೋರಿಸ್ತಾ ಇದಾರಲ್ಲ ಫೋಟೋಶಾಪ್, ಆ ಫೋಟೋಶಾಪ್ ಗೆ ಬೇಗ ಹೋಗು, ಆ ರೈಟ್ ಕಾರ್ನರ್ ಅಲ್ಲಿ ಲಾಸ್ಟ್ ಅಲ್ಲಿ ಇರೋ ಫೋಟೋನ ನೋಡು ಅಂತ. ಇವಳು ಕೂಡ ಎದ್ದು ಬಿದ್ದೋ ಜಾಗಕ್ಕೆ ಓಡೋಗ್ತಾಳೆ. ಕರೆಕ್ಟ್ ಆಗಿ ರೈಟ್ ಕಾರ್ನರ್ ಅಲ್ಲಿ ಇರೋ ಫೋಟೋನ ಕೂಡ ನೋಡ್ಬಿಡ್ತಾಳೆ. ಅದು ಬೇರೆ ಯಾರ್ದು ಅಲ್ಲ, ಹೀರೋ ಫೋಟೋನೆ. ಹೆಂಗೋ ಲಾಸ್ಟ್ ಗೆ ಅವಳು ಹೀರೋನ ನೋಡ್ಬಿಟ್ಲು. ಇದಕ್ಕೂ ಮುಂಚೆ ನೋಡೇ ಇಲ್ವಲ್ಲ ಅವಳು, ಜಸ್ಟ್ ಫೀಲ್ ಮಾಡ್ತಾ ಇದ್ಲ ಅಷ್ಟೇ. ಇದನ್ನ ನೋಡಿದ್ಮೇಲೆ ಅವಳಿಗೆಲ್ಲಾ ಮೆಮರೀಸು ಜ್ಞಾಪಕ ಬರುತ್ತೆ. ತುಂಬಾನೇ ಫೀಲ್ ಮಾಡ್ಕೊಂತಾಳೆ. ಈಗ
ನಿಮ್ಗೆ ಕನ್ಕ್ಲೂಷನ್ ಬೇಕಾಗಿರೋದು ಒಂದೇ ಒಂದು, ಏನ್ ಗೊತ್ತಾ, ಆ ಲೈಬ್ರರಿಯಲ್ಲಿ ಹೀರೋಯಿನ್ ಅಟ್ಯಾಕ್ ಮಾಡಿದ್ ಯಾರು ಅಂತ ಬೇರೆ ಯಾರು ಅಲ್ಲ, ಆ ರಾಣಿನೇ. ಯಾಕಂದ್ರೆ ಅವಳು ಕರೆಕ್ಟ್ ಆದ ಬುಕ್ ನ, ಅಂದ್ರೆ ಆ ಸಿಸ್ಟರ್ ಯೂಸ್ ಮಾಡ್ತಾ ಇದ್ಲಲ್ಲ ವಿಚ್ ಬುಕ್ ನ, ಅದನ್ನ ಕಂಡಿಡ್ದ್ ಬಿಟ್ಲು ಅಂತ ಅವಳನ್ನ ಅಟ್ಯಾಕ್ ಮಾಡಕ್ಕೆ ರಾಣಿ ಬಂದಿದ್ದು. ಅಷ್ಟೇ ಅಲ್ಲ, ಆ ವಾಲ್ ಅಲ್ಲಿ ಇದ್ದಿದ್ದೆವ ಬೇರೆ ಯಾರು ಅಲ್ಲ, ಆ ಲಾಯರ್ ಸೆಕ್ರೆಟರಿನ ಸಾಯಿಸಿರ್ತಾನಲ್ಲ ಅದೇ ವಾಲ್ ಅಲ್ಲೇ ಇಟ್ಟು ಸಿಮೆಂಟ್ ಹಾಕಿ ಮುಚ್ಚಿರ್ತಾನೆ. ಸೊ ವಾಲ್ ಅಲ್ಲಿ ಇದ್ದಿದ್ದೆವ ಸೆಕ್ರೆಟರಿ ದೆವ್ವ. ಸೊ ನಿಮಗ್ ಬೇಕಾಗಿರೋ ಎಲ್ಲಾ ಕ್ವೆಶ್ಚನ್ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ. ಪ್ಲಸ್ ಈ ಮೂವಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಕೂಡ ಅನ್ಕೊಂಡಿದೀನಿ. ಇದೆಷ್ಟೇ ಹಾರರ್ ಸ್ಟೋರಿ ಆದ್ರೆ ಕೂಡ ಭಯಂಕರ ಥ್ರಿಲ್ಲಿಂಗ್ ಆಗಿ ಸ್ವಲ್ಪ ಎಂಗೇಜಿಂಗ್ ಆಗಿ ಹೋಗಿತ್ತಲ್ವಾ. ಸೊ ಈ ಮೂವಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಮೂವಿ ಜೊತೆ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.